ಎಲ್ಲರಿಗೂ ನಮಸ್ಕಾರ. ಇವತ್ತು ತಾವು ಇಲ್ಲಿ ಸೇರೋದು ನೋಡಿ ತುಂಬ ಸಂತೋಷ ಆಯಿತು. ನಮ್ಮ ಹಳ್ಳಿ ಜನ ಒಂದು ನಾಟಕ ಮಾಡ್ತಾ ಇದ್ದಾರೆ. ಆ ನಾಟಕದಕ್ಕೆ ಮೊದಲು ನಾವು ಗೆಜ್ಜೆ ಪೂಜೆ ಮಾಡಬೇಕು. ಆ ಗೆಜ್ಜೆ ಪೂಜೆಯಲ್ಲಿ ಇನ್ನೂ ಅರ್ಧಂಬರ್ಧ ಕಲ್ತಿದ್ದಾರೆ, ಇನ್ನೂ ಕಲಿಬೇಕು. ಆದರೂ ಗೆಜ್ಜೆ ಪೂಜೆ ಮಾಡಬೇಕು ಅಂತ ಗಲಾಟೆ ಮಾಡೋದ್ರಿಂದ ನಾವು ಶುರು ಮಾಡಿಬಿಟ್ರು ನಾಟಕನ. ಈಗ ತಾವೆಲ್ಲ ನೋಡ್ತಾ ಇರೋದು ನಾಟಕ ಅಲ್ಲ, ಗೆಜ್ಜೆ ಪೂಜೆ. ಅರ್ಥ ಆಯ್ತಾ? ಈ ನಾಟಕದಲ್ಲಿ ಕಲಾವಿದರು ಯಾರಾದರೂ ಏನಾದರೂ ತಪ್ಪು ನೆಪ್ಪು ಮಾಡಿದರೆ ಆಯಿತಾ, ದಯಮಾಡಿ ತಾವೆಲ್ಲ ತಪ್ಪುಗಳೆಲ್ಲ ತಾವು ಹೊಟ್ಟೆಗೆ ಹಾಕ್ಕೊಂಡು ಒಳ್ಳೇದು ಮಾತ್ರ ತಗೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಓಹ್, ನಮಸ್ಕಾರ. ನಮಸ್ತೆ ನಮಸ್ತೆ ಪಟೇಲ್ರೆ, ಚೆನ್ನಾಗಿದ್ದೀರಾ? ಏನೋ ದಯಮಾಡಿದ್ರ ಹೇಳ್ಕೊಡ್ತಾ ಇದ್ದೀರಾ ಎಲ್ಲ ಚೆನ್ನಾಗೆ. ಏನೋ ನೀವು ಹೇಳಿದ್ರಲ್ಲ, ನೀವು ಕೇಳಿದ್ರಲ್ಲ ಅಂತ ನಾನು ಮುಂದೆ ನಿಂತ್ಕೊಂಡು ಹೇಳ್ಕೊಡ್ತಾ. ಇಲ್ಲಾಂದ್ರೆ ಇವ್ರ ಹತ್ರ ಕಷ್ಟ ಅಮ್ಮ ಎಲ್ಲ. ಹೌದು, ಗೊತ್ತಲ್ಲ ನಿಮ್ಗೆ ವಿದ್ಯಾವಂತರು. ಸ್ವಲ್ಪ ಅನ್ಸ್ಕರ್ಸ್ಕೊಂಡು ಹೋಗಿ ಎಲ್ಲ ಚೆನ್ನಾಗಿ. ತುಂಬಾ ಸಂತೋಷ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಅರ್ಥ ಆಯ್ತಾ? ನಾವು ಯಾವತ್ತು ನೀವು 3 ಜನಗಳಿಗೆಲ್ಲ ವಿದ್ಯೆ ಕಲ್ಸ್ಕೊಳ್ಳೋಕ್ಕೆ ನಾನು ಮುಂದೆ ಇರ್ತೀನಿ. ತುಂಬಾ ಧನ್ಯವಾದ. ಈಗ ಹಲೋ 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 ಹಲೋ, ಎಸ್ ಸುನೀಂದ್ರ ಮೇಸ್ಟ್ರೇ, ಆ ಮೈಕ್ ಟೆಸ್ಟ್ ಮಾಡೋನು ನನ್ನ ಇಲ್ಲಿ ಚೆಕ್ ಮಾಡಿ ಅಂತ. ತಡಿಯೋ, ನಾನು ಮಾತಾಡ್ತಿರ್ಬೇಕು, ಏನು ಚೆಕ್ ಮಾಡ್ತೀವಿ. ಹಲೋ ಹಲೋ, ಇವನು ಯಾಕೋ ನಾನು ಮಾತಾಡ್ತಾ ಇಲ್ವ ಇಲ್ಲಿ? ಮೇಸ್ಟ್ರೇ, ನೀವು ಆ ಮೈಕಲ್ಲಿ ಮಾತಾಡಿ, ನಾನು ಈ ಮೈಕಲ್ಲಿ ಮಾತಾಡ್ತೀನಿ. ನಿನ್ನ ಆ ಮೈಕು ಈ ಮೈಕ್ ಎಲ್ಲ ಒಂದೇ, ಬೇರೆ ಬೇರೆ ಅಲ್ಲ. ಒಂದೇ ಮಾಡಿದಾರಾ? ಒಂದೇ, ಮೊದಲಿಂದಲೂ ಒಂದೇ. ಹೌದಾ? ಈಗ ನಾಟಕ ಶ್ರೀಕೃಷ್ಣ ಸಂಧಾನ. ಶ್ರೀಕೃಷ್ಣ ಸಂಧಾನ, ಶ್ರೀಕೃಷ್ಣ ಸಂಧಾನ, ಶ್ರೀಕೃಷ್ಣ ಸಂಧಾನ, ಶ್ರೀಕೃಷ್ಣ ಸಂಧಾನ. ಯಾವನು ಇದಕ್ಕೋಸ್ಕರ ಇಷ್ಟು ಒದ್ದಾಡ್ತೇನೆ ನೀನು? ನಿನ್ನ ತಿರ್ಗಾಳು. ನೋಡು ಎಲ್ಲ ಇದರ ಕರಿಯೋ, ಶುರು ಮಾಡ್ಬಿಡೋಣ. ಅತ್ಲಾಗ ಸೇರೋರು ಬಂಡ್ರು. ಆಶೀರ್ವಾದ ಮಾಡಿ ಮೇಸ್ಟ್ರೆ. ಹಳ್ಳಿ ಡ್ಯಾನ್ಸ್ ಬರತ್ತಷ್ಟೇ, ಬೇರೆ ಡ್ಯಾನ್ಸ್ ಬರಲ್ಲ. ಏನೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೇಸ್ಟ್ರೆ. ಮಾಡ್ಕೊಳ್ತೀನಿ, ನಡೀರಮ್ಮ. ಆಯ್ತು, ಆಶೀರ್ವಾದ ಮಾಡಿ. ಆಯ್ತಾಯ್ತು, ಚೆನ್ನಾಗಿ ಮಾಡಿ. ಹಾಂ, ಇವನು ಯಾವನೋ ಮುದುಕ. ನಿಂತ್ಕೊಳ್ಳಲ್ಲಿ, ಅಲ್ಲಿ ನಿಂತ್ಕೊಳ್ಳೋ. ಈಗಲ್ಲ, ನೀನು ಕಣ್ಣು ಬಿಟ್ಕೊಂಡು ನೋಡು. ಆಮೇಲೆ ಸೀನ್ ಬಂದಾಗ ಹಂಗೆ ಮಾಡು ಮೇಷ್ಟ್ರೆ. ಅದು ಕಣ್ ತೆಗೆದ್ರೆ ಡೈಲಾಗೇ ಮರ್ತೋಗ್ತೀನಿ ಮೇಷ್ಟ್ರೆ. ಅದಕ್ಕೆ ಆಶೀರ್ವಾದ ಮಾಡಿ. ಆಯ್ತು, ಹೋಗಿ ನಿಂತ್ಕೋ. ಸರಿಯಾಗಿ ಕಿರೀಟ ಹಾಕ್ಸ್ಕೊಂಡ್ ಹೋಗು. ಅದ್ಯಾವ ಕಿರೀಟ ಹಾಕ್ಸ್ಕೊಂಡ್ ಬರಲ್ಲ ಇವ್ರು. ಹೋಗಿ ಕಿರೀಟ ಹಾಕ್ಸ್ಕೊಂಡ್ ಹೋಗು. ಎಲ್ಲರೂ ಕರಿಯೋ. ಲೋ ಬಂಡ್ರು, ಬೇಗ ಬೇಗ ಬಂಡ್ರು. ನಿಂತ್ಕೊಳ್ರಿ. ಬಂದ್ರಲ್ಲಿ ಏನು ಇವಳ ಕೊಂಡು ಹಂಗೆ ಬಿಡ್ತೀಯ ನೀನು? ಇವನು ಯಾವನು? ಬಂದ್ರು ಇಲ್ಲಿ ಬಂದ್ರು ಎಲ್ಲ ಇಲ್ಲ ಎಲ್ಲಿ ನಿಂತ್ಕೊಳ್ಳಿ. ಹಾಂ ಆಯಿತು, ಇಲ್ಲಿ ಬನ್ನಿ. ನಿಂತ್ಕೊಳ್ರಿ. ಎಲ್ಲ ಲೈನಾಗಿ ನಿಂತ್ಕೊಳ್ರಿ. ಎಲ್ಲರೂ ನಿಲ್ಸು. ಬಂದ್ರು ಎಲ್ಲ ನಿಂತ್ಕೊಳ್ಳು. ಲೋ ನೀನು ಯಾರು? ಏನು ಇದೇ ಕಾಲೇಜ್. ಆಯ್ತು ಹೋಗು. ಬನ್ನಿ ಎಲ್ಲ ಸುಮ್ಮನೆ ನಿಂತ್ಕೊಳ್ಳು. ಬಂದ್ರು ಮೇಷ್ಟ್ರೆ, ಅಲ್ಲಿ ನಿಂತ್ಕೊಳ್ರು. ಆಮೇಲೆ ಹಾಂ ನೋಡೋ, ನೀನೊಬ್ಬನೇ ಈ ಗುಂಪಲ್ಲೆಲ್ಲ ಸ್ವಲ್ಪ ಅಷ್ಟೋ ವಿದ್ಯೆ ಕಲ್ತಿರೋನು. ಅರ್ಥ ಆಯ್ತಾ? ಆಮೇಲೆ ನಿನಗೂ ರಾಜಗೌಡಂಗೂ ಆಗಲ್ಲ ಅಂತ ಊರಿಗೆ ಗೊತ್ತು. ಅರ್ಥ ಆಯ್ತಾ? ಹಾಂ, ಆದ್ದರಿಂದ ಸುಧಾರಿಸ್ಕೊಂಡು ಏನು ಗಲಾಟೆ ಮಾಡ್ಕೊಳ್ದೆ ನಾಟಕ ಮಾಡ್ಕೊಂಡು ಆಯ್ತು, ಹೇಳ್ತೀನಿ ನಡಿ. ಬನ್ನಿ ಬಂದ್ರು. ನೀವೆಲ್ಲ ಲೈನಿಗೆ ನಿಂತ್ಕೊಳ್ರು. ಇವೆಲ್ಲ ಬನ್ನಿ, ಸಲೈನಾಗಿ ಬಂದರು.
ಎಲ್ಲ ಬಂದ್ರೇನೋ? ಹಾಂ ಎಲ್ಲೋ ಅವನು ಯಾವನೋ ಇವನು ಬರಲಿಲ್ವಲ್ಲೋ? ಬಂದಿದ್ದಾರೆ ನೋಡಿ ಮೇಸ್ಟ್ರೆ. ಎಲ್ಲ ಈ ಕಡೆ ಬನ್ರಮ್ಮ ಈ ಕಡೆ. ಹಾಂ ಎಲ್ಲ ಬನ್ರಮ್ಮ. ಹಾಂ ಹಾಂ ಆಯ್ತು 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 ಮೆತ್ತಿಗೆ ಇದೇನು ಲೇ ಸರಿಯಾಗಿ ಕೂತ್ಕೊಳ್ಳ. ಎಲ್ಲಿಂದ ಬರ್ತವೆ ಎಲ್ಲ? ಎಲ್ಲರೂ ಬಂದ್ರೇನೋ? ಹಾಂ ಬಂದ್ರ? ಹಾಂ ಇನ್ಯಾರ್ಯಾರು? ಎಲ್ಲ ಎಲ್ಲರೂ ಮೇಸ್ಟ್ರೆ ಎಲ್ಲರೂ ಬಂದವ್ರೆ. ಹಾಂ ಏನೋ ಇದು? ದಕ್ಷಿಣೆ. ಓ ಹಾಂ ತಗೊಳ್ಳಿ. ಇದೇನು ಎರಡಿಗೆ ಕೊಡ್ತಾ ಇದೆಯಾ? ಹೌದು ಮೇಸ್ಟ್ರೆ. ಹಾ. ಈ ಪಾತ್ರದಾರ ಪಾಲ್ಟ್ ಕೊಟ್ಟಿಲ್ಲ, ಹಾ. ಮುಂದಿನ ಪಾತ್ರದಾರ ಪಾಲ್ಟ್ ಕೊಡಿ. ಅಲ್ಲ ಇವನ? ಹಾಂ ಆಯ್ತು ಹೋಗು. ಸರಿ. ನೋಡು ಒಂದು ಕೆಲಸ ಮಾಡು, ಹಾಂ ನೀನು ಇವ್ರಿಗೆಲ್ಲ ಏನೋ ಚೂರು ಚೂರು ಹೇಳ್ಕೊಟ್ಟಿದ್ದಂತೆ. ಹೌದು ಮೇಸ್ಟ್ರೆ. ಎಷ್ಟು ಓದಿದೆಯೋ? 7ನೇ ಕ್ಲಾಸ್. 7ನೇ ಕ್ಲಾಸ? ಫೈಲ್. ಫೈಲಾ? ಓಕೆ ಓಕೆ. ಒಂದು ಕೆಲಸ ಮಾಡು, ತಗೋ ಹಾಂ ಇದಿಟ್ಕೋ. ಕೊಡಿ ಮೇಸ್ಟ್ರೆ. ಅರ್ಥ ಆಯ್ತಾ? ಯಾರು ಗಂಡು ಪಾತ್ರದವರು ಬರಲಿಲ್ಲ ಅಂದರೆ ಹಾಗೆ ಎತ್ಕೊಡು. ಸರಿ. ಗೊತ್ತಾಯ್ತಾ? ಸರಿ. ಆಯ್ತು ಅಷ್ಟು. ಆಯ್ತು ಆಯ್ತು. ನಿಮಗೆಲ್ಲ ಅರ್ಥ ಆಯ್ತಾ? ನಾನೇ ಚಿಕ್ಕ ಮೇಸ್ಟ್ರು, ನಾನು ಹೇಳ್ದಂಗೆ ನೀವೆಲ್ಲ ಕೇಳಬೇಕು. ಕೂತ್ಕೋ ಹೋಗಲ್ಲಿ ಕೂತ್ಕೋ. ಏನೋ ಇದು? ತಗೊಳ್ಳಿ ಮೇಸ್ಟ್ರೆ. ಇದೇನ ಬೀಡಿ ಬೇಕು? ಬೀಡಿ ಬೇಕು. ರಾತ್ರಿ ಹಸಿ ಥಂಡಿ ಐತೆ, ಸೇದ್ಕೊಳ್ಳಿ ಮೇಸ್ಟ್ರೆ. ನೀವು ಗಡಿ ಗಡಿ ಬೀಡಿ ಬೀಡಿ ಅಂತ ಉಡ್ಕೊಂಡು ಹೋಗ್ತಿರಲ್ಲ, ಅದಕ್ಕೆ ತಂದೆ ಮೇಸ್ಟ್ರೆ. ಸೇದ್ಕೊಂಡೆ ನಮಸ್ಕಾರ ಮಾಡಿ. ಆಯ್ತು ಆಯ್ತು ಹೋಗು, ಚೆನ್ನಾಗಿ ಮಾಡು. ಬಂದ್ರಲ್ಲ ಬೇಗ. ನಮಸ್ತೆ ನಮಸ್ತೆ. ಏನು ಇದು? ಕೂಲಿಂಗ್ ಗ್ಲಾಸ್ ಮೇಸ್ಟ್ರೆ. ಹಾಂ ಕೂಲಿಂಗ್ ಗ್ಲಾಸ್ ಹಾಕೊಂಡು ಪಾತ್ರ ಮಾಡಬಾರ್ದು ಕಣೋ ಮೇಸ್ಟ್ರೆ, ಹಾ. ನೀವು ಹಾಕೊಂಡಿರೋದು ಹಾ. ಮನೇಲಿ ಯೂಸ್ ಮಾಡಕ್ಕೆ, ಹಾ. ಅದು ಓದಕ್ಕೆ, ಮನೆ ಒಳಗಡೆ ನೋಡಕ್ಕೆ. ಹಾ, ಇದು? ಇದು ಹೊಸಿ ಹೊರಗಡೆ ಹಾಕೊಂಡು ಹಾ. ತಿರ್ಗಾಡಕ್ ಮೇಸ್ಟ್ರೆ. ಓ. ನೀವು ಚೆನ್ನಾಗಿರ್ಬೇಕಲ್ವಾ ಮೇಸ್ಟ್ರೆ? ಓಹ್ ನನಗೆ ತಗೊಳ್ಳಿ ಮೇಸ್ಟ್ರೆ, ಇಟ್ಕೊಳ್ಳಿ. ಓ ಆಶೀರ್ವಾದ ಮಾಡಿ ಮೇಸ್ಟ್ರೆ. ಪರವಾಗಿಲ್ಲ ಕಣೋ. ಆಯ್ತು ಚೆನ್ನಾಗಿ ಮಾಡೋ. ಓ ನೀನು ಆಶೀರ್ವಾದ ತಗೋಬೇಕೇನಮ್ಮ? ಹಾಂ ಆಯಿತು. ಓ ಅಡ್ಜಸ್ಟ್ ಮಾಡ್ಕೋಬೇಕಾ? ಆಯಿತು ನಾನು ಮಾಡ್ಕೊಳ್ತೀನಿ. ಆಯ್ತು ಆಯ್ತು ಆಯ್ತು. ಮೇಲ್ ಬೀಳ್ಬಿಡಮ್ಮ, ತೆಗಿ ಕನ್ನಡಕ. ಅಯ್ಯೋ ಚೆನ್ನಾಗೇನೋ ಇದೆ ಅಲ್ಲಮ್ಮ. ಆ ಕನ್ನಡಕ ಹಾಕೊಂಡ್ರೆ ಇಷ್ಟೊತ್ತಲ್ಲಿ ರಾತ್ರಿ ಹೊತ್ತು ಬೇರೆ ಥರ ತಿಳ್ಕೊಳ್ತಾರೆ. ಡೈಲಾಗ್ ಏನಾದರೂ ಸ್ವಲ್ಪ ಮರ್ತು ಬಿಟ್ರೆ ಬೈಬೇಡಿ, ಅದಕ್ಕೆ. ಆಯಿತು ಆಯಿತು ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಚೆನ್ನಾಗಿದೆಯಾ ಮೇಸ್ಟ್ರೆ? ಅದೇ ಹೇಳಿದ್ನಲ್ಲ, ಕನ್ನಡಕ ಬಿಚ್ಚಿಟ್ಬಿಟ್ಟು ಆಮೇಲೆ ಪಾತ್ರ ಮಾಡು. ಹಂಗೆ ಮಾಡಿಟ್ಬಿಟ್ಯಾ? ಓ ಹೌದು ಹೇಳಿ. ಅವ್ರು ಬೇಕಾದವ್ರು ಹಾಕೊಂಡ್ರೆ ಮಾತ್ರ ಚೆನ್ನಾಗಿರುತ್ತೆ, ನಾವು ಹಾಕೊಂಡ್ರೆ ಮಾತ್ರ ಚೆನ್ನಾಗಿರಲ್ಲ. ಅದೇನು ಅಂತಂದಾಯ್ತು? ಅದೇ ಡೈಲಾಗ್ ಜ್ಞಾಪಿಸ್ಕೊತಾ ಇದ್ದೆ ಮೇಸ್ಟ್ರೆ. ಆಶೀರ್ವಾದ ಮಾಡಿ. ಆಯ್ತು ಆಯ್ತು ಆಯ್ತು. ಇದು ಗಡಿಯಾರ ಮೇಸ್ಟ್ರೆ. ಹಾಂ ಕನ್ನಡಕ ಅಂತೀರಾ? ಓ ಮತ್ತೆ ಅಳ್ಳಾಡ್ಸ್ಕೊಂಡ್ ಬರ್ತಾ ಇದೆಯಾ? ನಿಮ್ಮ ಕೈಯ ಮಡಿಕಳಿ. ಪೇಟೆಯಿಂದ ನಿಮ್ಗೋಸ್ಕರ ತಂದಿದ್ದೀನಿ, ಮಡಿಕಳಿ. ಓ
ಕೆಟ್ಟೋಗದೆ ರಿಪೇರಿ ಮಾಡಿ ಅಲ್ಲ ಇವನ ಕೆಟ್ಟೋಗಿರೋ ವಾಚ್ ತಂದು ಕೊಟ್ಟಿದ್ಯಾ? ಕೆಟ್ಟದಾಗ ಮಾಡಬೇಡ. ಆಯ್ತು ಮಾಡೋ. ಆಯ್ತು ಮೇಸ್ಟ್ರೆ. ಆಯ್ತು ಹಂಗೆ ಮಾಡು. ಅಲ್ಲಿ ನೋಡ್ರಿ ಪಟೇಲ್ರು ಅಂದರೆ ಇದು ರೀ. ಗುರುಭ್ಯೋ ನಮಃ. ಎಲ್ಲಿ ಒಳಗೆ ಹೋಗ್ತೀವಿ. ನನ್ನ ಪಾತ್ರ ಮೋಸಿ ತೂಗಿಸ್ಕೊಂಡು ಹೋಗಿ ಒತ್ತಾರೆ ಸಂದಾಗಿ ನೋಡ್ಕೋತೀನಿ. ಏನೋ ಒಸಿ ಆಗಲೇ ಖಾಲಿ ಆಗ್ಬಿಟ್ಟಿದೆಯಲ್ಲೋ. ಸಳಿಯಲ್ಲ ಮೇಷ್ಟ್ರೆ, ಒಸಿ ತಗೊಂಡಿವ್ನಿ. ಸ್ವಲ್ಪ ನನ್ನ ಪಾತ್ರ ತೂಗಿಸ್ಕೊಂಡು ಹೋಗಿ ಒತ್ತಾರಕ್ಕೆ ನಿಮ್ಮನ್ನು ಅದರಲ್ಲಿ ಮುಳುಗಿಸ್ಬಿಡ್ತೀನಿ. ಆಯ್ತು ಮೆಚ್ಕಿ ಏನೋ ಇದು ಅಟ್ಟದ ಮೇಲೆ ಧೂಳು ಹಿಡ್ಕೊಂಡ್ ಬಿದ್ದಿತ್ತು. ನಿಮ್ ಹೆಗಲ ಮೇಗಿದ್ರೆ ಚಂದ ಅಂತ ತಂದೀವ್ನಿ. ಸ್ವಲ್ಪ ನನ್ನ ಪಾತ್ರ ತೂಗಿಸ್ಕೊಂಡು ಹೋಗಿ. ಅಲ್ಲ ಇವನ ಅಲ್ಲ ನಿಮ್ಮ ಮನೆ ಅಟ್ಟದ ಮೇಲೆ ಕಸ ನನ್ನ ಹೆಗಲ ಮೇಲೆ ಹಾಕ್ಲಿ ಅಂತ ಬಂದ. ಆಯ್ತು ಹೋಗು, ಚೆನ್ನಾಗಿ ಮಾಡು. ಆಯ್ತು. ಎಲ್ಲ ಬಂದ್ರೆ ಆಯ್ತಾರ? ಲೇ ಸಂಘ ಮೇಸ್ಟ್ರೆ, ನನ್ನ ಹೆಸರು ಸಂಘ ಅಲ್ಲ, ಸಂಗಮೇಶ. ಏನೋ ಒಂದು. ಸರಿ, ಶುರು ಮಾಡೋಣ. ಮಂಗಳ ಆಡಕ ಮೇಸ್ಟ್ರೆ, ಮಂಗಳ ಆಡಕ. ಯಾವ ಅಭಿಷೇಕನ ಆಡ್ತ ಮಂಗಳ ಆಡೋದು ಕೊನೆಯಲ್ಲಿ. ಈಗ ಪ್ರಾರ್ಥನೆ ಮಾಡೋಣ. ಹೌದಾ? ಅರ್ಥ ಆಯ್ತಾ? ಸರಿ ಮೇಸ್ಟ್ರೆ. ರಾಮಕೃಪಾ ಪೋಷಿತ ನಾಟಕ ಮಂಡಳಿಗೆ ಎಲ್ಲ ಮೆಸೇಜ್ ಎಲ್ಲ ಹೋಗ್ಬಿಟ್ರು. ಲೋ ಕೃಷ್ಣ ಬಾರೋ.
ನಾಟಕದ್ದು ಗಂಟ್ಲೆಲ್ಲ ನೋವಾಗ್ಬಿಟ್ಟಿದೆ. ಆಯ್ತು. ಅದಕ್ಕೆ ಇವತ್ತೊಂದಿನ ಹಾಡಕ್ಕಾಗಲ್ಲ. ನಾಟಕದ ದಿನಾನೇ ಎಲ್ಲರೂ ಹಾಡ್ಬಿಡ್ತೀನಿ. ಅಯ್ಯೋ ಎಲ್ಲರೂ ಹಾಡುವ ನಿನ್ನ ಹಾಡು ಮಾತ್ರ ನೀನು ಹೇಳು. ಸರಿ ಮೇಷ್ಟ್ರೆ. ಅಡ್ಜಸ್ಟ್ ಮಾಡ್ಕೊತೀನಿ ಹೋಗು. ಮೇಷ್ಟ್ರೆ ಆಯ್ತು ಮೇಷ್ಟ್ರೆ. ಅದು ಹೆಂಗಾಯ್ತದೆ? ಏನು ಅಲ್ಲ ಮೇಷ್ಟ್ರೆ, ಗೆಜ್ಜಿಗೆ ಪೂಜೆ ದಿನಾನೇ ಇವಮ್ಮ ಡ್ಯಾನ್ಸು ಆಡೋಕ್ಕಿಲ್ಲ, ಹಾಡು ಹೇಳೋಕ್ಕಿಲ್ಲ ಅಂತಂದ್ರೆ ಅದು ಚೆನ್ನಾಗಿರ್ತದ? ಆ ಅಮ್ಮ ಕೆಟ್ಟದಾಗ ಆಡ್ಬಿಟ್ಟು ನಾಟಕ ಕೆಟ್ಟೋಗ್ಬಿಟ್ರೆ ಯಾರು ಜವಾಬ್ದಾರಿಗಳು? ಆ ಅಮ್ಮ ಹೇಳ್ತಾ ಇಲ್ವಾ ನಾಟಕದಲ್ಲಿ ನಾನು ಆಡ್ತೀನಿ ಅಂತ, ಆಡ್ಲಿ ಬಿಡು. ಮೇಷ್ಟ್ರೆ ಅಯ್ಯೋ ಇವ್ನು ಯಾಕೆ ಬಿಡೋಕೆ ಕಾಣಲ್ಲ. ನೋಡಮ್ಮ ಒಂದು ಹೇಳಿ ಕೆಲಸ ಮಾಡು, ಅವನ ಜೊತೆ ಸುಮ್ಮನೆ ಹಂಗೆ ಆಡ್ಬಿಡು. ನೀನು ಆಡ್ಬೇಡ, ನೀನು ಅವ್ನು ಹಾಡು ಹೇಳ್ತಾನೆ, ಅರ್ಥ ಆಯ್ತಾ? ಆಯ್ತು ಮೇಷ್ಟ್ರೆ. ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಆಯ್ತು ಆಯ್ತು. ಏಯ್ ಸಂಘ ಬರ ಇಲ್ಲಿ, ಹೇಳೋ ಮಡಿಕಳ್ಳ ಈ ಕೊಳಲ್ಲ ಕೊಡಲಿ. ನೀನು ಕೊಳ್ಳಾಕ ಅವನು ಕೊಟ್ಟೆ. ಮೇಷ್ಟ್ರೆ ನಾನು 2 ಕೈ ನಾವು ಕೊಳ್ಳಲ್ಲಿ ಇಟ್ಕೊಂಡ್ರೆ ಈ ಒಂದು ಕೈ ಇಟ್ಕೊಂಡು ಡ್ಯಾನ್ಸ್ ಮಾಡೋದು ಬೇಡವಾ ನಾನು? ಇವ್ನು ಯಾವಲ್ಲ ಇವನು? ಕೊಳ್ಳು ನಿನ್ನ ಹತ್ರ ಇರ್ಬೇಕಣೋ, ಅವನ ಹತ್ರ ಕೊಟ್ಬಿಡಿ. ನಿನ್ನೆ ಕೈಲಿ ಕೊಳ್ಳಿಲ್ಲ ಅಂದರೆ ನಿನ್ನನ್ನು ರಾಮನೋ ಈಶ್ವರನ್ ತಿಳ್ಕೊಂಡ್ಬಿಡ್ತಾರೆ. ಅವನು ಯಾವನವನು? ಏನದು ಮೇಷ್ಟ್ರ ಈ ಪಿಪಿ ನಾನೇ ಪಿಪಿ ಅಂತ ಈಸ್ಗಳ ಕೊಳ್ಳು. ಹಾಂ ಮಾಡೋ. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಧ್ಯಾ ರಾಗ, ಅತಿ ಮಧುರ, ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಧ್ಯಾ ರಾಗ, ಅತಿ ಮಧುರ. ಇವನು ಯಾವನು? ಕೊಯ್ ಅಂತ ಬಿಸ್ಬಿಟ್ಟಾಗಲ್ಲ ನಾವು ಯಮುನ್ನ. ಏನಾರು ಹೆಚ್ಚು ಕಮ್ಮಿ ಕೆಳಗೆ ಬಿದ್ದು ಕೈಯ ಕಾಲ ಮುರ್ಕೊಂಡ್ರೆ ನನ್ನ ನಡ್ಕೊಂಡು ಹೋಗ್ತಾರೆ. ಯಾವನವನು? ಪಿಕ್ಚರಲ್ಲಿ ತಿರುಗಿಸ್ಬಿಡಲ್ವಾ? ಅದು ಪಿಕ್ಚರ್ ಕಣೋ. ನೋಡ್ರಿ ಈ ನನ್ನ ಮಕ್ಕಳು ಅಲ್ಲೆಲ್ಲೋ ಟೆಂಟಲ್ಲಿ ಹೋಗಿ ನಾಟಕನೋ ಪಿಕ್ಚರ್ ನೋಡ್ಕೊಂಡು ಬಂದ್ಬಿಡ್ತಾರೆ, ಇಲ್ಲಿ ಬಂದು ಹಂಗೆ ಆಡಬೇಕು ಅಂತಾರೆ. ಅದು ಪಿಕ್ಚರು. ಇಲ್ಲಿ ನೋಡೋ, ಇಲ್ಲೇನು ಮಾಡ್ಬೇಕು ಗೊತ್ತೇನೆ ನೀನು? ನೋಡ ಇಲ್ಲಿ ಸುಮ್ಮನೆ ನೋಡಿ ಬಾಬೋಗು ಇಲ್ಲಿ ಅಡಿಲೆ ಹಿಡ್ಕೊಂಡು. ಗೊತ್ತಾಯ್ತು ಬಿಡಿ ಮೇಷ್ಟ್ರೆ. ಇಲ್ಲ ಯಮ್ಮನ ಕೈಯೇ ಇಟ್ಕೊಂಡಿಲ್ಲ, ಆಗಲೇ ಓದಾಡ್ತಿಲ್ಲೋ, ನೋಡ್ಕೊಳ್ಳೋ ಸ್ವಲ್ಪ. ನೋಡಿಲ್ಲಿ ಬಿಡಿ ಸಾಕು, ನಾನು ಮಾಡ್ತೀನಿ. ನನ್ನ ಕೈಲಿ ಆಗಲ್ಲ. ನೋಡ್ರಿ ಆ ಯಮ್ಮನ ಎಲ್ಲಿ ಮುಟ್ಬಿಡ್ತಾನೋ ಅಂತ ಒದ್ದಾಡ್ಸಿ ಸಾಯ್ತಾನೆ. ಮೇಷ್ಟ್ರೆ ಆ ಅಮ್ಮನ ಅವನೇ ದುಡ್ಡು ಕೊಟ್ಟು ಕರ್ಸಿರೋದು, ಅದಕ್ಕೆ ಅವ್ನು ಮುಟ್ಟಕ್ಕೆ ಬಿಡ್ತಾ ಇಲ್ಲ. ನೀನು ಆ ಅಮ್ಮನ ದುಡ್ಡು ಕೊಟ್ಟು ನಾನು ಕರ್ಸಕ್ಕಾಗುತ್ತಾ? ಅವನೇ ಕರ್ಸ್ಬೇಕು. ನೀನಾಯ್ತು ಕೃಷ್ಣ ಆಯ್ತು, ಏನು ಮಾಡ್ಕೊಂಡು ಹೋಗಿ. ಆಯ್ತು ಮಾಡ. ನೀಲಿಯ ಬಾನಿಲ ಬೆಳ್ಮುಗಿಲೆ, ನವಿಲಿನ ನಾಟ್ಯಕ್ಕೆ ಕರೆಯೋಲೆ. ನೀಲಿಯ ಬಾನಿನ ಬೆಳ್ಮುಗಿಲೆ, ನವಿಲಿನ ನಾಟ್ಯಕ್ಕೆ ಕರೆಯೋಲೆ. ನಾನು ನಾಟಕ ಮಾಡಕ್ಕಿಲ್ಲ ಮೇಷ್ಟ್ರೆ. ಏನದು ನಿನ್ನ ಗೋಳು? ಫಸ್ಟು ಲೈಟ್ ಆಫ್ ಮಾಡಿಸಿ. ಇವನು ಯಾವಲ್ಲ ಇವನು? ಆ ನೈಟ್ ನಾನೇ ಹೇಳ್ಸಿದನು ಅವೆಲ್ಲ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಆ ನೀಲಿದು ಕೆಂಪುದು ಹಸಿರುದು ಇದು ಫ್ಲಿಕ್ರಿಂಗ್ ಲೈಟ್ ನಾನೇ ಹಾಕ್ಸಿರೋದು ಕಣೋ. ಏನು ಚೆನ್ನಾಗಿ ಕಾಣಿಸೋದು. ಮೊದಲೇ ಒಬ್ಬ ನನಗೆ ಕೈಗೆ ಸಿಗ್ತಾ ಇಲ್ಲ, ಇವಾಗ ಕಣ್ಗೂ ಕಾಣಿಸ್ತಾ ಇಲ್ಲ. ಇವನು ಯಾವಲ್ಲ ಅವನು? ಆ ಅಮ್ಮ ನಿನ್ನ ಕರ್ಸಿರೋದು ಕೈಗೆ ಸಿಕ್ಲಿ ಅಂತ ಅಲ್ಲ, ನಾಟಕ ಮಾಡಲಿ ಅಂತ. ಏನೋ ಸಿಗ್ಲಿ, ಮೊದಲು ನಂಗೆ ಲೈಟ್ ಆಫ್ ಮಾಡಿಸಿ. ಹಾಳಾಗ ಆಫ್ ಮಾಡ್ರಿ ಲೈಟ್ ಅಲ್ಲ, ಹಾಳು ಬಿದ್ದೋಗ್ಲಿ. ಮಾಡ. ಜೇನಿನ ಹೊನಲೋ ಉಕ್ಕುವ ವೇಳೆ ಓ ಏನೋಡ ನಾಯಿ ಪಡ್ಕಣಿಗೆ ಓ ಅಂತೀಯಲ್ಲ. ಮೇಷ್ಟ್ರೆ ಅವ್ನಿಗೆ ಡ್ಯಾನ್ಸ್ ಆಡಕ್ ಬರಲ್ಲ, ನಾನು ಹೇಳ್ಕೊಡ್ಲಾ? ನೀನು ಹೇಳ್ಕೊಡ್ತೀಯಾ? ಓಹೋ ಇನ್ನೊಬ್ಬ ಬಾಕಿ ಇದ್ದೆ. ಆಯ್ತು ನೋಡ್ಕೊಳ್ಳೋ. ನೋಡ್ಕೋತೀನಿ ಮಾಡಪ್ಪ. ಮೇಷ್ಟ್ರೆ ನಾನು ಇವನ್ ಥರ ಓ ಅಂದರೆ
ಈ ನಾಟಕ ಎಕ್ಕೂಟೋಯ್ತದ ಅಷ್ಟೇ. ಏಯ್ ಕೂತ್ಕೋ. ನಿಮ್ಮಿಬ್ಬರಿಗೂ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಆಗಕ್ಕೆ ಇಲ್ಲ. ಅಯ್ಯಯ್ಯೋ ನೋಡು ನೀವು ಆಯ್ತು ಏನೋ ಮಾಡ್ಕೊಂಡು ಹೋಗಿ. ಒಂದು ಕೆಲಸ ಮಾಡು, ಈ ಡ್ಯಾನ್ಸ್ ಸಾಕು, ಕೂತ್ಕೊಂಡು ಡೈಲಾಗ್ ಹೇಳು ಸಾಕು. ಮೇಸ್ಟ್ರೆ ಹಾಂ ಕೂತ್ಕೊಂಡೇ ಮಾಡ್ಬೇಕೇನೋ? ಹ್ಞೂ ಕಣೋ, ಕೂತ್ಕೋಬೇಕು. ಏನದು? ಮೇಷ್ಟ್ರೆ, ಹಾಸನದಲ್ಲಿ ಮಳೆ ಆಗಿದೆ. ಏಯ್ ಹಾಸನದಲ್ಲಿ ಮಳೆ, ಇವನು ಯಾಕೆ ಓದಾಡಬೇಕು? ಹಾಸನದಲ್ಲಿ ಮಳೆ ಸುಸ್ತದೆ. ಓ ಏಯ್ ಮೊದಲೇ ಹೇಳಕ್ಕಿಲ್ಲ, ಪೈಲ್ಸೇನೋ ಥೋ ಇವನ. ಮೊದಲೇ ಹೇಳಿದ್ರೆ ಒಂದು ಕಾರ್ ಟ್ಯೂಬ್ ತಗೊಂಡು ಅದಕ್ಕೆ ಬ್ಲೌ ಹೊಡೆಸ್ಕೊಂಡು ಅದ್ರ ಮೇಲೆ ಕೂತ್ಕೊಂಡು ಆಮೇಲೆ ಹೋಗ್ಬರೋ ಟುಸ್ ಅಂತ ಬಿಟ್ಕೊಂಡು ಹೋಗೋದಾಗಿತ್ತಾ? ಅದು ಹೇಳ. ಹಾಂ ಓಲಿ ಹಂಗೆ ಮಾಡು. ಮೇಷ್ಟ್ರೆ ಹಾಂ ಕೃಷ್ಣ ನಗ್ಬೇಕಲ್ವಾ? ಅಯ್ಯೋ ಅವನ ಕಷ್ಟ ಅವನಿಗೆ ಗೊತ್ತಾಗ. ಹಾಂ ಲೇ ನಗಬೇಕಂತ ನಗೋ. ಮೇಸ್ಟ್ರೆ ನಾನು ನಿಂತ್ಕೊಂಡು ಮಾಡ್ತೀನಿ, ನನಗೆ ಕೈ ಹಾಕಿಲ್ಲ. ಹಾಂ ಆಯಿತು, ನಿಂತ್ಕೊಂಡು ಮಾಡು. ದೇವ, ಇದೇನಿದು ಇಂದು ಹೀಗೆ ನಗುತ್ತಿರುವಿರಿ? ಇನ್ಯಾಕೆ ನಗ್ತಾನೆ, ಒಳಗೆ ಚುಚ್ತಾ ಇದೆ. ದೇವಿ, ದೂರ್ತರ ಕುಟಿಲ ಕಾರ್ಯಸ್ಥಾನದ ಬುದ್ಧಿ ಸತುರಿದ್ದು ಕಂಡು ನಗ ಬಂತು ದೇವಿ. ಹಾಗಾದರೆ ನಾನು ಯಾವ ಸ್ವಾರ್ಥವನ್ನು ಸಾಧಿಸಿಕೊಳ್ಳಲಿ ದೇವ? ದೇವಿ, ಬೇಡಿ ಬಂದವರಿಗೆಲ್ಲ ನೀಡುವುದಕ್ಕಾಗಿ ನೀನಿರುವಾಗ ನೀನಾವ ಸ್ವಾರ್ಥವನ್ನು ಸಾಧಿಸಿಕೊಳ್ಳಬಲ್ಲೆ? ಎಲ್ಲ ಕೃತ್ರಿಮ ಸಂಧಾನಿಗಳ ಪ್ರಯತ್ನ. ಕೃತ್ರಿಮ ಸಂಧಾನ ಅಲ್ಲ ಕಣೋ, ಹೇಳ್ಕೊಡಿ ಮೇಸ್ಟರ್. ಎಲ್ಲ ಕೃತ್ರಿಮ ಸಂಧಾನಿಗಳ ಪ್ರಯತ್ನ. ಎಲ್ಲವರ ಪ್ರಯತ್ನ ದೇವಿ. ನಿಮ್ಮ ಒಗಟಿನ ಮಾತುಗಳು ನನಗೊಂದೂ ಅರ್ಥವಾಗುತ್ತಿಲ್ಲ ದೇವ. ಮತ್ತೆ ವಿದ್ಯವೇನೋ ಒದಗಿ ಬಂದಂತಿದೆ. ಮತ್ತೆ ನೀವು ಸಂಧಿ ಎಂದು ಓಡಾಡುತ್ತಿದ್ದರೆ ನನಗೆ ವಿಶ್ರಾಂತಿ ಎಲ್ಲಿಂದ ಸಿಗಬೇಕು? ಅಯ್ಯೋ ತಾಯಿ, ಏನ್ ಹೇಳ್ದಮ್ಮ ನೀನು? ಅದು ಹೆಂಗೋ ಅರ್ಥ ಆಗುತ್ತೆ. ಸಂಧಿ ಅಂದ್ರೆ ಏನು ಅರ್ಥ ಆಗುತ್ತೆ ಅದು? ಅಲ್ವಾ? ಅಲ್ಲಮ್ಮ, ಸಂಧಿ ಅಂತ ಒತ್ತಿ ಹೇಳ್ಬೇಕು. ದೂರ ನಿಂತ್ಕೊಂಡು ಹೇಳು. ಸಂಧಿ ಸರಿನಾ ಮೇಷ್ಟ್ರೆ? ಸರಿ, ಇನ್ನೊಂದು ಸರಿ ಹೇಳು. ಸಂಧಿ. ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡಿಂದ. ಆಯ್ತು ಹೇಳು. ಮತ್ತೆ ನೀವು ಸಂಧಿ ಎಂದು ಓಡಾಡುತ್ತಿದ್ದರೆ ನನಗೆ ವಿಶ್ರಾಂತಿ ಎಲ್ಲಿಂದ ಸಿಗಬೇಕು ದೇವ? ಪ್ರಿಯೇ ದೇವ, ಪ್ರಿಯೇ ದೇವ. ಪ್ರಿಯೇ ಮೇಷ್ಟ್ರೆ ಇಲ್ಲಿ ನೋಡಿ. ಇದೇನ ಇದು? ಕೈ ತೆಗ್ಯ. ಮುಟ್ಟಿದ್ರೆ ಮಾತು ಬರ್ತೋಗುತ್ತೆ ನೋಡು. ಮಾತಾಡ್ಬಿಟ್ಟು ಆಮೇಲೆ ಮುಟ್ಟು, ಇಲ್ಲ ಮುಟ್ಬಿಟ್ಟು ಆಮೇಲೆ ಮಾತಾಡು, ಗೊತ್ತಾಯ್ತಾ? ಹಂಗೆ ಮಾಡ್ಬೇಡ. ಮೇಷ್ಟ್ರೆ, ಆ ಪಾರ್ಟ್ ನಾನು ಕೊಡ್ತೀರಾ? ಆ ಮುನ್ನ ಮುಟ್ಟತೆ ಮಾಡ್ತೀನಿ. ಥೂರಿನ ಕುದ ಸುಮ್ಮನೆ. ಒಬ್ಬ ಬಂದಿದ್ದ ಇಲ್ಲಿ, ಇವ್ರು ಕೊಟ್ಬಿಡು ಕೃಷ್ಣನ ಪಾತ್ರ ಹಿಂಗೆ ಅನ್ಕೊಡು. ಹಾಂ ಪ್ರಿಯೇ ಪ್ರಿಯೇ, ಚಿಂತಿಸಬೇಡ. ಈ ಬಾರಿ ನಿನ್ನ ಪತಿ ಕತ್ತಿಗಿತ್ತಿ ಹಿಡಿದು ಯಾರ ಪರವಾಗಿಯೂ ಯುದ್ಧ ಮಾಡುವುದಿಲ್ಲ. ಯಾವನು ನಾನು ನಿಮಗೆ ಕತ್ತಿ ಗಿತ್ತಿ ಹಿಡಿದು ಅಂತ ಹೇಳ್ಕೊಟ್ಟಿದ್ದೇನೋ? ಯಾವನೇನು? ನೀವೇ ಹೇಳಿದ್ರಿ ತಾನೆ, ಮರ್ತೋದ್ರೆ ಏನೋ ಒಂದು ಸೇರಿಸಿ ಹೇಳ್ಬಿಡು ಅಂತ. ಅಪ್ಪ ಕೃಷ್ಣ ಪರಮಾತ್ಮ, ಅದಾಗಲ್ಲಪ್ಪ. ನಾಟಕದ ದಿನ ಏನಾದರೂ ಒಂಚೂರು ಮಾತು ಮರ್ತೋದ್ರೆ ಸಮಯಕ್ಕೆ ತಕ್ಕಂತೆ ಏನಾದರೂ ಸೇರಿಸ್ಕೊಂಡು ಮಾತಾಡು ಅಂತ ಹೇಳಿದ್ನೇ ಹೊರತು ನೀನು ಏನೇನೋ ಕತ್ತಿ ಅಂತಂದ್ರೆ ಏನು ಅರ್ಥ ಆಗುತ್ತೆ ನೋಡಪ್ಪ. ಯಾವ ಆಯುಧಗಳಲ್ಲೂ ಹಿಡಿದು. ಆಯ್ತು ಬಿಡಿ ಮೇಷ್ಟೇ, ನಾನು ಹೇಳ್ತೀನಿ. ಹೇಳು. ದೇವಿ, ನಿನ್ನ ಪತಿಯು ನಿರ್ವಸ್ತ್ರನು, ಯಾವ ಆಯುಧವನ್ನು ಹಿಡಿದು ಇನ್ನತ್ತೋಳು. ಇನ್ನೇನೋ ಮತ್ತಿನ್ನೇನು? ಏನಂದ ಅರ್ಥ? ಏನಂದೆ? ನಿರ್ವಸ್ತ್ರ ಏನು ಗೊತ್ತೇನೋ? ಏನು ನಿರ್ವಸ್ತ್ರ ಅಂದ್ರೆ ಮೈ ಮೇಲೆ ಏನು. ನಿನ್ನ ಪತಿಯು ನಿರಸ್ತ್ರನು, ಯಾವ ಆಯುಧವನ್ನು ಹಿಡಿದು.
ಅದನ್ನು ಹಿಡಿದು ಯುದ್ಧ ಮಾಡುವುದಿಲ್ಲ. ಬಿಡು ಬಿಡು, ನೀನು ಯುದ್ಧ ಮಾಡ್ದೆ ಸುಮ್ಕೆ ಕೂತ್ಕೊಳ್ಳೋ ಮನ್ಸನ. ಖಂಡಿತ ದೇವಿ. ಏನಮ್ಮ ಅದು ಏನೇನೋ ಹೇಳ್ತಿಲ್ಲಮ್ಮ ನೀನು. ಮೇಷ್ಟ್ರೆ, ಅಲ್ಲಮ್ಮ ಅದು ಹಂಗ ಇರೋದು. ಅಲ್ಲಮ್ಮ ಸರಿಯಾಗಿ ಸ್ವಲ್ಪ ಗಟ್ ಮಾಡ್ಕೊಂಡು ಬಂದು ಹೇಳ್ಬೇಕು ತಾನೆ. ಏನ್ ಮೇಷ್ಟ್ರೆ ನೀವು ಹಿಂಗಿರ್ತಿದ್ದೀರಾ? ನಾನು ಬೇರೆ ಪ್ಲಾಟ್ ಮರ್ತು ಬಂದ್ಬಿಟ್ಟೆ. ಏನೋ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಯ್ತು ಬಿಡು ತಾಯಿ. ಮಾತಾಡೋ ನೀನು. ಬಿಡಿ ಬಿಡಿ, ನೀವು ಯುದ್ಧ ಮಾಡದೆ ಸುಮ್ಮನಿರುವರೆ. ಆಯ್ತು ಮೇಷ್ಟ್ರೆ, ಈಗ ಹೇಳ. ಆಯ್ತು ಬಿಡಿ ಬಿಡಿ, ನೀವು ಯುದ್ಧ ಮಾಡದೆ ಸುಮ್ಮನಿರುವವರೇ? ಖಂಡಿತ ದೇವಿ, ನಾನು ಯುದ್ಧ ಮಾಡುವುದಿಲ್ಲ. ಇನ್ನು ಕೆಲವೇ ನಿಮಿಷಗಳಲ್ಲಿ ಯುದ್ಧ ಅಥವಾ ಸಂಧಿ ನಮ್ಮ ಮನೆಯಲ್ಲೇ ತೀರ್ಮಾನವಾಗುವುದು. ನೀನು ಹೊಂಟೋಗು. ಏನು ಮಾತಾಡ್ತಾ ಇದೆಯೋ? ಯಾಕೆ ಮೇಷ್ಟ್ರೆ? ಯುದ್ಧ ಅಥವಾ ಸಂಧಿ ಈ ಮಂದಿರದಲ್ಲೇ ನಿರ್ಣಯವಾಗುವುದು ಅಂತೇಳೋ? ಯುದ್ಧ ಅಥವಾ ಸಂಧಿ ನಮ್ಮ ಮಂದಿರದಲ್ಲೇ ತೀರ್ಮಾನವಾಗುವುದು. ನೀನಿನ್ನು ಹೊರಡು ದೇವಿ. ನಾನು ಕ್ಷಣಕಾಲ ಪವಡಿಸಿ ವಿಶ್ರಾಂತಿ ಪಡೆದು ಬರುತ್ತೇನೆ. ಇದೇನಿದು? ಸದಾ ನನ್ನ ಸನಿಹಕ್ಕಾಗಿ ಹಾತೊರೆಯುತ್ತಿದ್ದ ಪ್ರಾಣನಾಥನಿಂದು ಒಳೆಗೋಗು ಒಳೆಗೋಗು ಎಂದು ಸಂಬೋಧಿಸುತ್ತಿರವಲ್ಲ. ಏನಮ್ಮಂದೆ? ಏನ್ ಮೇಷ್ಟ್ರೆ? ಅಲ್ಲಮ್ಮ, ಅದು ಒಳಗೂ ಅಲ್ಲ ಕೆರೆನೂ ಅಲ್ಲ. ಅಯ್ಯೋ ಕರ್ಮ. ಒಳಗೆ ಹೋಗು, ಒಳಗೆ ಹೋಗು. ಆಯ್ತು, ಹೇಳು. ಒಳಗೆ ಹೋಗು. ಒಳಗೆ ಹೋಗು ಅಂತೇಳಿ. ಆಯ್ತು ಮೇಷ್ಟ್ರೆ. ಇದೇನಿದು? ಸದಾ ನನ್ನ ಸನಿಹಕ್ಕಾಗಿ ಹಾತೊರೆಯುತ್ತಿದ್ದ ಪ್ರಾಣನಾಥನಿಂದು ಒಳಗೆ ಹೋಗು ಎಂದು ಸಂಬೋಧಿಸುತ್ತಿರುವನಲ್ಲ. ಇದರಲ್ಲಿ ಏನೋ ರಹಸ್ಯವಿದೆ. ಇರಲಿ, ಮರೆಯಲಿದ್ದು ನೋಡುವೆನು. ನೀನ್ಯಾಕೆ ಅವಳಿಂದ ಹೋಗ್ತಾ ಇದೆಯಾ? ವಿಶ್ರಾಂತಿ ಪಡೆಯೋಕೆ. ಅದು ಹೆಂಗರು ವಿಶ್ರಾಂತಿಗ ಕೂತ್ಕೊಳ್ಳಲ್ಲಿ. ಮೇಷ್ಟ್ರೆ, ಕೃಷ್ಣಂದು ಯಾವಾಗ ಇದೇ ಕೆಲಸ ಆಯ್ತು. ಯಾವಾಗ ಎಲ್ಲ ಅವನು ಕರಿಯೋ ಪಾರು. ಇವಾಗೆಲ್ಲ ಈ ಮೇಷ್ಟ್ರು ಕರೀತಾರೆ. ಬರ್ಲಾ ಮೇಟ್ರೆ? ಪರಾಕಿರಾಕಿಲ್ವೋ? ಓ, ಪರಾಕ್ ಬೇಕಾದ್ರೆ ಹಾಕ್ಬೇಕಂತ ಇವನಿಗೆ. ಆಯ್ಕ್ರು ಪರಾಕ್ ಅಂತ ಹಾಕ್ರು. ಬರ. ಇದೇನಿದು? ದೇವಲೋಕವೋ ಅಥವಾ ಶ್ರೀಕೃಷ್ಣನ ಶ್ರೀಕೃಷ್ಣನಲ್ಲ, ಎ ಕೃಷ್ಣನಲ್ಲ, ಬಿ ಕೃಷ್ಣನಲ್ಲ, ಅದು ಮಂತೆ ಶ್ರೀಕೃಷ್ಣ ಅಂತೇಳು. ಆತ್ಮೇಟ್ರೆ, ಇದೇನಿದು? ಇದೇನು ದೇವಲೋಕವೋ ಅಥವಾ ಇಸ್ತ್ರೀ ಕೃಷ್ಣನ ಶಯನಾಗ್ರಹವೋ? ಇಸ್ತ್ರಿ ಪೆಟ್ಟಿ ಅಲ್ಲ ಕಣೋದು, ಮಂತೆ ಶ್ರೀಕೃಷ್ಣ ಅಂತ ಹೇಳೋ. ಆತ್ಮೇಟ್ರೆ, ಇನ್ನೊಂದಪ್ಪ ಮಾಡ್ತೀನಿ. ಆಯ್ತು ಮಾಡು. ಇದೇನಿದು? ಇದೇನು ದೇವಲೋಕವೋ ಅಥವಾ ಸ್ತ್ರೀ ಕೃಷ್ಣನ ಶಯನಾಗ್ರಹವೋ? ಓ, ಅದು ಸರಿಯಾಗಿ ಹೇಳಕ್ ಬರಲ್ಲ. ಸ್ತ್ರೀ ಅಲ್ಲ ಕಣ. ಅಲ್ವಾ ಮೇಟ್ರೆ? ಅದ್ ನಮ್ಗೆ ಯಾಕೆ ಬೇಕಾಗಿತ್ತು? ಶ್ರೀಕೃಷ್ಣ ಅಂತ ಹೇಳು. ಆತ್ಮೇಟ್ರೆ, ಆಯ್ತು ಹೇಳು. ಇದೇನಿದು? ಇದೇನು ಶ್ರೀಕೃಷ್ಣನ ಶಯನಾಗ್ರಹವೋ ಅಥವಾ ದೇವಲೋಕವೋ? ಶಬ್ಬಾ.
ನನಗೆ ಬುದ್ಧಿ ಬರವಣೆಯಾಗಿರುವುದಿಲ್ಲ. ನನ್ನ ಜನ್ಮ ವೈರಿಯಾದ ಅರ್ಜುನನು ಏನು ಹಿಂಗೆ ಹೇಳ್ತೀಯ? ಆ ಜನ್ಮ ವೈರಿ ಅಂತ ಹೇಳು, ಆ ಜನ್ಮ ಅಂತಲ್ಲ ಯಾವನೇ? ಆಯ್ತು ಮೇಟ್ರೆ. ಆ ಜನ್ಮ ವೈರಿಯಾದ ಅರ್ಜುನನು ಹಸ್ತಿನಾವತಿಯಿಂದ ದ್ವಾರಕೆಗೆ ಹೊರಟಿರುವನು. ಶ್ರೀಕೃಷ್ಣನ ಕುತಂತ್ರದ ಫಲವಾಗಿ ಈ ನನ್ನ ಕುರು ಸಾಮ್ರಾಜ್ಯವನ್ನು ಕಬಳಿಸಲು ಅವೆರಡು ಒಂದೇ ಕಣೋ, ಕುರು ಸಾಮ್ರಾಜ್ಯ ಅಂತ ಹೇಳಿ. ಆತ್ಮೆ ಆ ಶ್ರೀಕೃಷ್ಣನ ಕುತಂತ್ರದ ಫಲವಾಗಿ ಈ ಕುರು ಸಾಮ್ರಾಜ್ಯವನ್ನು ಕಬಳಿಸಲು ಯಾಕೆ ಬೇಡ? ಅದೇನೋ ಕೈ ಹೆಂಗ್ ತೋರಿಸ್ತೀಯಾ? ಅಂತೆ ಅಸಹ್ಯ. ಆ ಶ್ರೀಕೃಷ್ಣದ ಕುತಂತ್ರದ ಫಲವಾಗಿ ಈ ನನ್ನ ಕುರು ಸಾಮ್ರಾಜ್ಯವನ್ನು ಕಬಳಿಸಲು ಅವಣಿಸುತ್ತಿರುವರು. ಆದರೆ ಆ ಪಾಂಡವರನ್ನು ರಾಜ್ಯ ಬಸ್ಸನ್ನಾಗಿ ಮಾಡುವುದೇ ನನ್ನ ಉದ್ದೇಶ. ಏನಪ್ಪ ರಾಜಗೌಡ, ರಾಜ್ಯ ಬಸ್ ಅಲ್ಲ ಕಣೋದು. ಅಂತೇನ್ ಮೇಟ್ರೆ? ರಾಜ್ಯ ಬಸ್ಸು ಅಲ್ಲ, ರಾಜ್ಯ ಕಾರು ಅಲ್ಲ, ರಾಜ್ಯ ಭ್ರಷ್ಟ. ಆತ ಮೇಟ್ರೆ, ಇನ್ನೊಂದು ಪಾಯಿಂಟ್. ಆ ಪಾಂಡವರನ್ನು ರಾಜ್ಯ ಅದನ್ನು ಮಾಡುವುದೇ ನನ್ನ ಉದ್ದೇಶ. ಇರಲಿ. ಎಂತ ಸುಖ ಪುರುಷನಪ್ಪ ಇವನು, ಹೀಗೆ ಮಠ ಮಠ ಮಧ್ಯಾಹ್ನದಾಗೆ ನಿದ್ರಿಸುತ್ತಿರುವನಲ್ಲ. ಮಠ ಮಠ ಮಧ್ಯಾಹ್ನ, ಬರೀ ಮಧ್ಯಾಹ್ನ ಅಂತ ಹೇಳೋ, ಮಠ ಮಠ ಅಂತ. ಆತ್ ಮೇಟ್ರ, ಇನ್ನೊಂದಪ್ಪ ಹೇಳ್ತೀನಿ. ಎಂತ ಸುಖ ಪುರುಷನಪ್ಪ ಇವನು, ಹೀಗೆ ಬರೀ ಮಧ್ಯಾಹ್ನದಾಗೆ ನಿದ್ರಿಸುತ್ತಿರುವನಲ್ಲ. ಏನು ಹೇಳ್ಬೇಕಣ ಮಧ್ಯಾಹ್ನ ಅಂತ ಹೇಳೋ? ನೀವೇ ಹೇಳಿದ್ರಲ್ಲ ಮೇಟ್ರ ಈಗ. ಅಯ್ಯೋ ಕರ್ಮ. ಎಂತ ಸುಖ ಪುರುಷನಪ್ಪ ಇವನು, ನಿದ್ರಿಸುವುದೇ ಇವನ ಕೆಲಸವೇ, ಹೀಗೆ ಮಧ್ಯಾಹ್ನದಾಗೆ ನಿದ್ರಿಸುತ್ತಿರುವನಲ್ಲ. ಲೇ ಅಗಳು ಬೇಳೆ ಅಂತ ಹೇಳೋ. ಸುಮ್ನೆ ಕುತ್ಕೊಳ್ಳ, ಕಂಡಿದ್ದೀನಿ ಮೇಟ್ರೆ. ಯಾಕೋ? ನಮ್ಮೂರಿಂದ ಜನ ನಮ್ಮ ಮಂದಿ ಕರ್ಸಿವ್ರಿ. ಆಯ್ತು. ನನ್ನ ಹೆಂಡತಿ ಮಕ್ಕಳು ಅತ್ತೆ ಕುಂತವ್ರಲ್ಲಿ. ಆಯ್ತು. ರೋಟಿ ಕಬ್ಬಿಂದಾನು ಜನ ಬಂದವ್ರೆ. ಓ ಸರಿ. ಆಯ್ತಾ? ಹೆಣ್ಣು ಮಕ್ಕಳನ್ನ ಬೆಂಗಳೂರಿನಿಂದ ಕರ್ಸಿದಿರಿ. ನನಗೆ ಯಾವ ನನ್ನ ಮಕ್ಕಳು ಹೇಳೋದ್ ಬೇಕಾಗಿಲ್ಲ, ಸುಮ್ನೆ ಕುಂತ್ಕೊಳ್ಳಕ್ ಕೇಳಿ. ಒತ್ತಾರಕ್ಕೆ ನಿಮ್ಮನ್ನ ಅದ್ರಲ್ಲಿ ಮುಳುಗಿಸ್ಬಿಡ್ತೀನಿ. ಸುಮ್ಮನೆ ಮಾತಾಡು. ನೀವೇ ಹೇಳಿದ್ರಿ ಯಾರ ಮರ್ತವ್ರು ಹೇಳ್ಕೊಡಿ ಅಂತ. ನನ್ನ ಮಗನು ಬಿಟ್ಟು ಇದೇನಿದು, ಎಂತ ಸುಖ ಪುರುಷನಪ್ಪ ಇವನು, ಹೀಗೆ ಮಠ ಮಠ ಮಧ್ಯಾಹ್ನದಾಗೆ ನಿದ್ರಿಸುತ್ತಿರುವನಲ್ಲ. ಇರಲಿ, ಇವನು ಎಚ್ಚರವಾಗುವವರೆಗೂ ಇಲ್ಲಿಯೇ ಆಸೀನನಾಗುತ್ತೇನೆ. ಯಾವನವನು ಕಾಲ್ ತಾಗಿಸ್ಬಿಟ್ಟ ಮೇಷ್ಟ್ರೆ. ಅದಕ್ಕೆ ಥೂತು ಅಂತಾರೇನೋ? ಮತ್ತೆ ನೀನು ಚಕ್ರವರ್ತಿ, ರಾಜಗಾಂಭೀರ್ಯ ಇರ್ಬೇಕು. ಆತೆ ಚೇಚೆ. ಇನ್ನೊಂದಪ್ಪ ಕೂತ್ಕೊಳ್ಳ ಅಲ್ಲಿ. ಕೂತ್ಕೋ, ಒದಿಸ್ಕೋ. ಇರಲಿ, ಇವನು ಎಚ್ಚರವಾಗುವವರೆಗೂ ಇಲ್ಲಿಯೇ ಆಸೀನನಾಗುತ್ತೆ. ಛೆ, ಭಾರತ ಬಲಿಚಕ್ರವರ್ತಿಯಾದ ನಾನು ಯಾವಲ್ಲ? ಯಾರೋ ನೀನು? ಲೇ, ಭಾರತ ಭೂಚಕ್ರವರ್ತಿ, ಅದು ಬಲಿಚಕ್ರವರ್ತಿ ಅಲ್ಲ. ಇನ್ನೊಂದಪ್ಪ ಹೇಳ್ತೀನಿ. ಭಾರತ ಭೂಚಕ್ರವರ್ತಿಯಾದ ನಾನು ಈ ಗೊಲ್ಲನ ಪಾದದಲ್ಲಿ ಕುಳಿತುಕೊಳ್ಳುವುದೇ ಅಸಂಭವ, ಅಸಂಭವ. ಸಕಲ ಸಾಮ್ರಾಜ್ಯ ದುರಂದರ ಧೀರ, ಸಕಲ ಸಾಮ್ರಾಜ್ಯ ದುರಂದರ ಧೀರ, ಸುಯೋಧನ ಚಕ್ರವರ್ತಿಯೆಂದೆನಿಸಿ ಈ ಗೊಲ್ಲನ ಪಾದದಡಿಯಲ್ ಕುಳಿತಿರಲ್ ನಗದಿರುವರೇ, ನಗದಿರುವರೇ ಎನ್ನ ಸರಿರಾಜರೆಲ್ಲ
ಶೀಘ್ರದೊಳು ಸೇರುವೆನು ಸಿರಾದ ಬಳಿಗೆ. ಕೂತಾಳ ಯಾವನ ಬಂದ್ಬಿಟ್ಟೆ ಸುಮ್ಮನೆ ಕೂತ್ಕೊಳ್ಳಕ್ಕೆ. ಮೇಟ್ರೆ, ನಮ್ಮೂರ್ ಹುಡುಗ ಏನೋ ಕೇಳ್ತಾವನೆ, ಇನ್ನೊಂದಪ್ಪ ಮಾಡ್ಬಿಡ್ತೀನಿ. ಆಯ್ತು, ಕೊನೆ ಸಾಲ ಗಂದೋಗು. ಶೀಘ್ರದೊಳು ಸೇರುವೆನು ಸಿರಾದ ಬಳಿಗೆ. ಅದು ಸಿರಾನು ಅಲ್ಲ, ತುಮಕೂರು ಅಲ್ಲ, ತುರುವೇಕೆರೆನೂ ಅಲ್ಲ, ಶಿರದ ಬಳಿಗೆ ಹೇಳು. ಶಿರದ ಬಳಿಗೆ ಹಂಗೇಳು. ಆತ್ಮೇಟ್ರೆ ಹೇಳ್ತೀನಿ. ಶೀಘ್ರದೊಳು ಸೇರುವೆನು ಅದರ ಬಳಿಗೆ. ಚಿಲ್ಡ್ರೆ ಇಸ್ಲಾಮಿಕ್ತು ಏನಾಯ್ತು? ಬೇಬಿ ಹೊಡ್ಕೊಂಡೆ. ಆಯ್ತು, ಕುಂತ್ಕೋವಾಗಲ್ಲಿ. ಕೂತ್ಕೋ. ಎಲ್ಲಿಂದ ಬರ್ತವೆ ಎಲ್ಲ? ಓಹೋ, ಕುರುಪತಿಯು ನನಗಿಂತ ಮೊದಲು ಬಂದಿರೋವನಲ್ಲ. ಅರ್ಜುನ, ಎಲ್ಲ ಸದ್ದಾಗಿದ್ಯಾ? ನಮಸ್ಕಾರ ಅಣ್ಣ. ನಾಟಕ ಕಣ. ಏನ್ ನಿಮ್ಮ ಮನೆ ವಿಷಯ ಮಾತಾಡು, ಡೈಲಾಗ್ ಮಾತಾಡು. ಅರ್ಜುನ ನನ್ನ ವಿರೋಧಿ. ನನ್ನನ್ನು ನೋಡಿ ಅಸಮಾಧಾನವೇ? ನೀನು ಬರುವ ವಿಷಯ ತಿಳಿದ ಬಳಿಕವೇ ನಾನು ಇಲ್ಲಿಗೆ ಹೊರಟಿದ್ದು. ಆದರೆ 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 ನಿನಗಿಂತ ಮುಂಚೆ ಹೆಂಗ್ ಬರ್ಬೇಕಂತ ಗೊತ್ತೈತೆ ಕಣ್ಲ ನನಗೆ. ಏನ್ ಡೈಲಾಗು? ಆಯ್ತು, ಮಾತಾಡು ಅರ್ಜುನ. ಗುರು ಸನ್ನಿಧಿಗೆ, ದೇವರ ಮಂದಿರಕ್ಕೆ ಮೊದಲು ಬಂದರೇನು, ಆಮೇಲೆ ಬಂದರೇನು, ಅವರಿಗೆ ಸಿಗಬೇಕಾದ ಫಲವು ಅವರಿಗೆ ಸಿಕ್ಕೇ ಸಿಗುತ್ತದೆ. ಈ ಕೃಷ್ಣನು ನನ್ನ ಕೈಗೆ ಸರಿಯಾಗಿಯೇ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಗಾಕೊಂಡ್ರು ಸಂತೋಷನೇ. ನಮ್ಮಿಬ್ಬರ ವಂಶದಾಗೆ ಒಂದೇ ರಕ್ತ ಹರಿತಾ ಇದೆ ಅನ್ನೋದು ಮರಿಬೇಡ ನೀನು. ಎಷ್ಟು ಸಲ ಹರಿಸ್ತೀಯೋ ಅಷ್ಟೆಲ್ಲ ಹರಿಸೋಕೆ ಹೋಗ್ಬೇಡ, ಸುಮ್ಮನೆ ಹೇಳು. ಆಯ್ತು. ದೇವ, ಅಂಧಕಾರವನ್ನು ಬೆಳಕಿಗೆ ಕರೆದುಕೊಂಡು ಬಾ. ಮೂರು ಲೋಕದ ಮಂಗಗಳು. ಮೂರು ಲೋಕದ ಮಂಗ ಅಂತ ಯಾವನು? ಮೂರು ಲೋಕದ ಮಂಗಳವು ಕೈಸರು. ಮೂರು ಲೋಕದ ಮಂಗಳವು ನಿನಗೆ ಸೇರಿದೆ ದೇವ. 7 ಚಕ್ರಪಾಣಿ, 7 ದೇವ, 7 ಭಾವ. ದೇವ್ರೆ, ನಿಜವಾಗ್ಲೂ ಮಲ್ಕೊಂಡ್ಬಿಟ್ಟವನೇ ಗುರುಗಳೇ. ನಿಜವಾಗ್ಲೂ ಮಲ್ಕೊಂಡ್ಬಿಟ್ಟವನ? ಲೇ ಸಂಘ, ಈ ಎಬ್ಬರು ಸಮಾರ ಇದೇನು ಇವನು? ಇವನು ಇದೇನು ಒಳ್ಳೆ ಕೃಷ್ಣಂದು ಇದೇ ಆಯ್ತು ನೋಡಿ. ಏನೋ ಯಾಕೆ ನೋಡೋನು? ಲವ್ ಕೃಷ್ಣ, ಹೇಳು ನಿನ್ ಪಾಲ್ಟ್ ಬಂತ ಹೇಳು. ಎದ್ದವನೆ ನೋಡಿ ಮಾತಾಡಿ. ನೀವು ಆಯ್ತು, ಕೃಷ್ಣ ಆಯ್ತು. ಒತ್ತಾರಕ್ಕೆ ಹೇಳಿದ್ದೀನಿ ಆ ಅಮ್ಮನಿಗೆ, ಮದ್ಕಿ ತಂದಿಕ್ಕೀನಿ ಸ್ವಲ್ಪ ಹೊಡಿಲಿ ಅಂತ. ಹಾಳಾದವಳು. ಮೇಷ್ಟ್ರೆ, ಏನ್ ನೀವಿಲ್ಲಿ? ನಾನು ಹಂಗೆ ಕಣಪ್ಪ, ಸುಮ್ಮನೆ ಇಲ್ಲಿದ್ದೀನಿ. ನಾಟಕ ಮಾಡ್ತಾರದು ನೀವು ನನ್ನ ಕೇಳ್ತಾ ಇದೀಯಲ್ಲ. ಯಾಕೆ ರಾತ್ರಿ ನಿದ್ದೆ ಮಾಡ್ಲಿಲ್ಲ ನೀನು? ಕ್ಷಮಿಸ್ಬಿಡಿ ಮೇಷ್ಟ್ರೆ. ತಿರ್ಗಾ ಮಲಿಕೊಂಡು ಮಾಡ್ಲಾ? ಮಲ್ಕೊಂಡು ಮಾಡು, ಮಲ್ಕತ್ತಾಳ. ಹೋ ಅರ್ಜುನ, ಎಷ್ಟೊತ್ತಾಯಿತು ಬಂದು? ಎಲ್ಲರೂ ಕುಶಲರೇ? ಆ ಕಡೆ ಪೀಠಗಳು ಇರಲಿಲ್ಲವೇ? ದೇವ, ಆ ಕಡೆ ಸುಯೋಧನ ಕುಂತಿಕೊಂಡಿರೋನು ದೇವ. ಅರ್ಜುನ, ಅದೇನಪ್ಪ ನಿನ್ನ ಡೈಲಾಗ್? ಅದು ಕುಂತ್ಕೊಂಡು ಅಂತ ಏನು ಕುಂತ್ಕೊಂಡವನೆ? ಅಯ್ಯ, ಸರಿಯಾಗಿ ಹೇಳು.
ನಿಂತಿರುವನು. ದೇವ, ಆ ಕಡೆ ಸುಯೋಧನ ಕುಳಿತುಕೊಂಡಿರುವನು. ದೇವ, ಕೂತ್ಕೊಂಡು ಅರ್ಜುನ, ಆ ಕಡೆ ಪೀಠಗಳು ಇರಲಿಲ್ಲವೇ? ದೇವ, ನಿನ್ನ ಪಾದವೇ ಪವಿತ್ರ ಎಂದು ತಿಳಿದುಕೊಂಡಿರುವ ನಾವು ಎಲ್ಲಿ ಕುಂತ್ಕೊಂಡ್ರೆ ಏನು ದೇವ? ಎಲ್ಲರೂ ಕೂತ್ಕೊಂಡು ಹಾಳಾಗು. ಭಾವ ವಾಸುದೇವ. ಓ ಸುಯೋಧನ, ಯಾವಾಗ ಬಂದೆ? ಬಂದವನು ನನ್ನನ್ನು ಏಳಿಸಬಾರದಿತ್ತೆ. ಬಂದವರೆಲ್ಲ ಇವ್ನು ಹೇಳ್ಸಾ ಕೂತ್ಕೊಳ್ರಿ. ಎಂತ ಅರಕಾರ್ಯವಾಯಿತು? ಏನು ಹೇಳಿದೆ? ಅರಕಾರ್ಯ? ಅರಕಾರ್ಯ ಅಲ್ಲ ಕಣೋ, ಎಂತಹ ಅಕಾರ್ಯವಾಯಿತು. ಎಂತ ಕಾರ್ಯವಾಯಿತು? ಎಂತ ಕಾರ್ಯವಾಯಿತು? ಚಿಂತೆ ಇಲ್ಲ. ಮೊದಲು ಬಂದ ನನ್ನನ್ನು ವಿಚಾರಿಸದೆ ಈ ನನ್ನ ವಿರೋಧಿ ಅರ್ಜುನನು ಮುಂದಾಗಿ ಕಂಡದನಾದ್ದರಿಂದ ಅವನನ್ನು ಮಾತನಾಡಿಸಿದೆ ಅಷ್ಟೇ, ಬೇರೇನೂ ಇಲ್ಲ. ಭಾವ, ಚಿಂತೆ ಬಿಟ್ಟು ನಿಮ್ಮ ಅಭಿಷ್ಟಗಳನ್ನು ತಿಳಿಸಿ. ಭಾವ ವಾಸುದೇವ. ಭಾವ, ನಿಮ್ಮೆಲ್ಲರ ಅಭಿಷ್ಟಗಳನ್ನು ನೆರವೇರಿಸಲು ನಾನು ಕಂಕಣದಾರನಾಗಿ ನಿಂತಿರುವೆ. ನಿನ್ನ ಈ ಅಪ್ರತಿಮ ಮಾತುಗಳನ್ನು ಬಿಟ್ಟು ಮೊದಲು ಬಂದ ನನ್ನನ್ನು ವಿಚಾರಿಸು. ದೇವ, ನಾನು ನೀನು ಎದ್ದಾಗ ಮೊದಲು ಕಂಡಿದ್ದು ನನ್ನನ್ನು. ನೀನು ನನಗೆ ಸಹಾಯ ಮಾಡಲೇಬೇಕು ದೇವ. ಹಾಗೆಯೇ ಆಗಲಿ ಅರ್ಜುನ. ನೀನು ಪಾಂಡವರಿಗೂ ಕೌರವರಿಗೂ ಸಮಾನ ಬಂಧುವಾಗಿರುವುದರಿಂದ ಯುದ್ಧದಲ್ಲಿ ನಮಗೆ ಸಹಾಯ ಮಾಡಲು ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದೆ. ಆಯ್ತು ಆಯ್ತು, ನನಗೆ ನೀನು ಸಹಾಯ ಮಾಡಲೇಬೇಕು ದೇವ. ಆಯ್ತು ಆಯ್ತು ಮೇಷ್ಟ್ರೆ, ನಾನು ಇವರಿಬ್ಬರಿಗೂ ಸಹಾಯ ಮಾಡುತ್ತೇನೆ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಹೇಳೋ? ಯಾವನ ಸಂಘ ಏನೋ ಮಾಡ್ತಾ ಕೂತೀನಿ ನೀನು? ಆಗಿದೆ. ನೀನು ಸಹ ಯಾದವ ಸಹಾಯವನ್ನು ಬೇಡಲು ಬಂದಿರುವುದೆಂದು ತೋರುವುದು ಇದೊಳ್ಳೆ ಪೀಕಲಾಟವಾಯ್ತಲ್ಲ. ಪೀಕಲಾಟ ಅಂತ ಐತೇನೋ? ಸಂಘ ಏನು ಹೇಳ್ತಾರೆ ಹೇಳಿ. ಆಯ್ತು ಮೇಷ್ಟ್ರೆ, ನಾನೇ ಹೇಳ್ತೇನೆ. ಅರ್ಜುನ ಯಾದವ ಸಹಾಯವನ್ನು ಬೇಡಲು ಬಂದಿರುವುದೆಂದು ತೋರುವುದು. ಈಗ ಒಂದು ಮಾತು, ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಏನು ಮಾಡಬೇಡ, ಹಾಳಾಗೋಗು. ಏನು ಮಾಡಬೇಡ, ಹಾಳಾಗೋಗು. ಏನು ನಾನು ಹೇಳ್ದಂಗೆ ಹೇಳ್ತಾರಲ್ಲ, ಇವು ಒಳ್ಳೆ ಕತೆ ಕಟ್ಕೊಂಡಾಯ್ತಲ್ಲ. ಗೊತ್ತೋಗ್ತೇನೆ ದೇವ, ನೀನು ಮೊದಲು ಎದ್ದ ತಕ್ಷಣ ಕಂಡಿದ್ದು ನನ್ನನ್ನು, ಆದ್ದರಿಂದ ನಮಗೆ ಸಹಾಯ ಮಾಡು ಅಂತೇಳು. ದೇವ, ನೀನು ಮೊದಲು ಎದ್ದ ತಕ್ಷಣ ಕಂಡಿದ್ದು ನನ್ನನ್ನು, ಆದದ್ದರಿಂದ ನನಗೆ ಸಹಾಯ ಮಾಡು ದೇವ. ಹಾಗೆಯೇ ಆಗಲಿ ಅರ್ಜುನ. ಅದು ಹೆಂಗಾಯ ಆಯ್ತದೆ? ಮೊದಲು ಬಂದಿವ್ನಿ ನಾನು ಅಂತ ಹೇಳ್ತಾ ಇವ್ನಿ, ಅದು ಹೆಂಗಾಯ್ತದೆ? ಅವನಿಗೆ ಮಾಡ್ತೀನಿ ಅಂತೀಯಲ್ಲ ಮೇಟ್ರೆ. ಏನಿದು, ಏನು ಬರ್ಕೊಟ್ಟೆ ಇಲ್ಲ, ಏನೇನೋ ಹೇಳ್ತಾವನೆ. ಇದೇನು ನಾಟ ಅನ್ಕೊಂಡ್ರು, ನಿಮ್ಮ ಮನೆ ವಿಚಾರ ಅನ್ಕೊಂಡಿದ್ರು. ನಾನು ಇವರಿಬ್ಬರಿಗೂ ಸಹಾಯ ಮಾಡ್ತೀನಿ. ಆಯ್ತು, ಮಾಡ್ಕೊಂಡು. ಈಗ ಕೇಳಿ, ಈಗ ಈಗ ಹೇಳ್ಕೊಡಲಿ. ನಮ್ಮ ಅಣ್ಣ ಅವನು ಯಾವನೋ ಅಲ್ಲೇ, ಅವನು ನಮ್ಮ ಅಣ್ಣನ ಸಹಿತ. ನಮ್ಮ ಅಣ್ಣನ ಸಹಿತ ಯಾದವ ಸೈನ್ಯವೆಲ್ಲ ಒಂದು ಕಡೆ, ಆದರೆ ನಾನೊಬ್ಬನೇ ಒಂದು ಕಡೆ. ಅರ್ಜುನ ಎದ್ದು ಕುಲಚುನ ಮನಿ ಅಲ್ಲ ಅಲ್ಲ, ಎದ್ದುಕು ಚೂಡ ಅರ್ಜುನ, ನಾನೊಬ್ಬನೇ ಒಂದು ಕಡೆ. ಆದರೆ ಒಂದು ಮಾತು, ನಾನು ಕತ್ತಿ ಹಿಡಿದು ಯಾರ ಪರವಾಗಿಯೂ ಯುದ್ಧ ಮಾಡುವುದಿಲ್ಲ. ಈಗ ಹೇಳಿ, ಇವೆರಡರಲ್ಲಿ ನಿಮಗೆ ಏನು ಬೇಕು? ಏನು ಬೇಡ ಬಿಡು ದೇವ, ನನಗೆ ನೀನೇ ಸಾಕು. ನಿನ್ನ ಸೈನ್ಯ ಯಾರಿಗೆ ಬೇಕು? ಆಯ್ತು, ಚಿಂತೆ ಇಲ್ಲ. ನೀನು ಯಾರಿಗೆ ಬೇಕು? ನನಗೆ ನಿನ್ನ ಸೈನ್ಯವೇ ಸಾಕು. ನಾನಿನ್ನು ಬರುತ್ತೇನೆ. ಮೇಷ್ಟ್ರೆ, ಮಾತು ಬಿಟ್ಬಿಟ್ಟ ಮೇಷ್ಟ್ರೆ. ಸುಮ್ಮನೆ ಕೂತ್ಕೊಳ್ಳ, ಕಂಡಿದ್ದೀನಿ ಬಂದ್ಬಿಟ್ಟ ಹೇಳ್ಕೊಡೋದಕ್ಕೆ. ಇದು ಟೇಜ್ ಐತೆ ಕಣ್ಲಾ, ಟೇಜು ಆಕ್ಷನ್ ಕಣ್ಲಾ,
ಆಕ್ಷನ್ನು ಪರ್ದೆ ಹಿಂದೆ ನಿಂತು ಹೇಳ್ಕೊಡೋದಲ್ಲ, ಗೊತ್ತಾಯ್ತಾ ಮೇಟ್ರೆ? ಹೇಳ್ಕೊಡ್ಬೇಡ ಅಂತ ಹೇಳಿ ಸುಮ್ಮನೆ ಕುಂತ್ಕೊಳಕ್ ಹೇಳಿ. ಆಯ್ತು ಚಂದಾಗಿ ನೋಡ್ಕೊತೀನಿ. ಆಯ್ತು. ಲೇ ನೀನು ಮಾತಾಡೋ. ಎದ್ದು ಕುಲ ಚೂಡಾಮಣಿ. ಏನದು ಏನು ಹೇಳ್ತಾ ಇದ್ದೀನಿ ನೀನು? ಲೇ ಹಂಗಲ್ಲ ಕಣೋ, ಯದುಕುಲ ಚೂಡಾಮಣಿ. ಯದುಕುಲ ಚೂಡಾಮಣಿ ಅದೇ ದೇವ, ನನಗೆ ನೀನೇ ಸಾಕು. ನಿನ್ನ ಸೈನ್ಯ ಯಾರಿಗೆ ಬೇಕು? ಚಿಂತೆ ಇಲ್ಲ, ನನಗೆ ನಿನ್ನ ಹಣ್ಣ ಮತ್ತು ನಿನ್ನ ಸೈನ್ಯವೇ ಸಾಕು. ನೀನು ಯಾರಿಗೆ ಬೇಕು? ನಾನಿನ್ನು ಬರುತ್ತೇನೆ. ಆದರೆ ಒಂದು ಮಾತು, ಕತ್ತಿ ಹಿಡಿದು ಯಾರ ಕಡೆಯೂ ಯುದ್ಧ ಮಾಡುವುದಿಲ್ಲವೆಂದು ಹೇಳಿರುವೆ, ಎಚ್ಚರ. ಆಯ್ತು, ನಿನ್ನ ಇಷ್ಟದಂತೆ ಆಗಲಿ. ನಡೆ ಕಾರೇಂದ್ರ. ಕಾರೇಂದ್ರ ಅದು ಕಾರೇಂದ್ರ ಅಲ್ಲ ಕಣೋ, ನಡೆ ಕೌರವೇಂದ್ರ. ಓಹೋ. ಅಥವಾ ನಡೆ ದುರ್ಯೋಧನ. ಓಹೋ. ಅಥವಾ ನಡೆ ಸುಯೋಧನ. ಆಯ್ತು ಮೇಷ್ಟ್ರೆ, ನಿನ್ನ ಇಷ್ಟದಂತೆ ಆಗಲಿ. ನಡೆ ಕೌರವೇಂದ್ರ. ಸರಿತಾ ಮೇಷ್ಟ್ರೆ? ಆಯ್ತು. ನಡೆ ದುರ್ಯೋಧನ. ಅದು ಆಗ್ಬೋದು. ಸರಿ ಹೋಯ್ತಾ ಮೇಷ್ಟ್ರೆ? ಅದು ಆಗ್ಬೋದು. ನಡೆ ಸುಯೋಧನ. ಯಾವ್ದೋ ಒಂದೇಳೋ. ಇವ್ರು ಯಾರು? ರೈಲ್ ಬಂಡಿ ಹೇಳ್ದಂಗೆ ಈಗ ನನ್ನ ಪ್ರಯತ್ನ ಫಲಿಸಿತು. ದ್ವಾರಕಿ ಯಾತ್ರೆ ಸಫಲವಾಯಿತು. ಇನ್ನು ನನಗೆ ನಿರಂಬಳವಾಯಿತು. ಯಾವನು? ಲೇ ನಿರಂಬಳ ಅಲ್ಲ ಕಣೋದು, ಇನ್ನು ನನಗೆ ನಿರಾಳವಾಯಿತು. ಏನ್ ಮೇಷ್ಟ್ರೆ, ಮಾತಿಗೆ ನನಗೆ ಬೈತೀರಲ್ಲ ನೀವು? ನಿಮ್ ನಾಟಕನೂ ಬೇಡ, ಏನು ಬೇಡ. ಲೇ ಬರ ಇಲ್ಲಿ. ಅಲ್ಲ ಕಣ, ನಾಟಕ ಚೆನ್ನಾಗಿ ಬರಲಿ, ನಿನಗೆ ಹೆಸರು ಬರಲಿ, ನಿನಗೆ ಹೆಸರು ಬಂದು ನನಗೂ ಹೆಸರು ಬರುತ್ತೆ ಅಂತ ನಾನು ಹೇಳ್ಕೊಡ್ತಾ ಇರೋದು. ನಾನು ಹೇಳ್ದಂಗೆ ಕೇಳು, ನೀನು ಒಳ್ಳೆ ಕಲಾವಿದ ಆಗಲಿ ಅಂತ ತಿದ್ದಿ ಹೇಳ್ತಾ ಇರೋದು, ಗೊತ್ತಾಯ್ತಾ? ಆಯ್ತು ಮೇಷ್ಟ್ರೆ, ಇನ್ನು ನನಗೆ ನಿರಾಳವಾಯಿತು. ಆಯ್ತು. ಎಂತ ಕೆಲಸ ಮಾಡಿದೆ? ಸ್ವಾಸ್ಥದಿಂದ ಪರಾಜಯಕ್ಕೆ. ಏನಂದೆ? ಸ್ವಾಸ್ಥದಿಂದ. ಸ್ವಹಸ್ತದಿಂದ ಹೇಳು. ಅರ್ಜುನ ಎಂತ ಕೆಲಸ ಮಾಡಿದೆ? ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ. ದೇವ, ನಾನು ಜಯನನ್ನೇ ಬಯಸಿ ಬಂದವನಲ್ಲ. ಯಾರನ್ನ? ಅದೇ ಮೇಷ್ಟ್ರೆ, ಜಯ. ದ್ರೌಪದಿ ಪಾತ್ರಕ್ಕೆ ಬಂದವಳಲ್ಲ ಅವಳು. ಅಯ್ಯೋ ಕರ್ಮ. ಲೇ ಇವನು ಯಾವನ್ಲ ಇವನು? ಅದು ಹಂಗಲ್ಲ ಕಡೋ, ನಾನು ಜಯವನ್ನು ಬಯಸಿ ಬಂದವನಲ್ಲ. ಮೇಷ್ಟ್ರೆ, ಆ ಅರ್ಜುನ್ಗೆ ಯಾವಾಗಲೂ ಆ ಜೈನಿಂದ್ಗಣೆ ಕಣ್ಣು. ನೀವು ಕೂತ್ಕೋ. ಕೇಳಿ, ಆ ಅರ್ಜುನ್ ಪಾಲ್ಟ್ ನನ್ ಕೊಡಿ, ನಾನು ಚೆನ್ನಾಗಿ ಮಾಡ್ತೀನಿ. ಅದೊಂದು ಬಾಕಿ ಕುಲಸ್ ಮನೆಗೆ ಬಂದ್ಬಿಟ್ಟ. ದೇವ, ನಾನು ಜಯವನ್ನು ಬಯಸಿ ಬಂದವನಲ್ಲ. ನನಗೆ ನೀನು ಬೇಕು. ನಿನ್ನ ಕೃಪೆ ಒಂದಿದ್ದರೆ ಸಾಕು. ಆಮೇಲೆ ಅಣ್ಣ ಯಾಕೋ ಬರ ಹೇಳೋನೆ ನಿಮ್ಗೆ. ಯಾವಲ್ಲ ಇವನು? ಏನು ಡೈಲಾಗ್ ಮಾತಾಡ್ತಾ ಇದೆಯೋ ಅದಿದೆಯಲ್ಲ ಅಲ್ಲಿ, ಮಾತಾಡು. ಆಯ್ತು ಅರ್ಜುನ, ಇಂದು ರಾತ್ರಿ ಇಲ್ಲಿಯೇ ಮಲಗಿ ವತಾರಕ್ಕೆ ಹೋಗೋಣ ಬಿಡು. ಆಯ್ತು ಹೋಗ್ರಪ್ಪ. ಹಂಗೆ ಆಗಲಿ ದೇವ. ಯಾಕೆ ಮೇಷ್ಟ್ರೆ? ಓಟ್ ಬಂದಿದ್ದೀನಿ. ಆಯ್ತು. ಅರ್ಜುನ
ಕುಂತ್ಕೊತಿದ್ದು? ಯಾಕ್ಲ ನೀನೊಬ್ಬನೇ ಇಲ್ಲ ದುಡ್ಡು ಕೊಟ್ಟಿರೋದು, ನಾನು ಎಣ್ಸಿ ಇಲ್ಲಿ ಕುಂದ್ರು ಬಾರ್ಲ ಇತ್ತಾ? ನೋಡಿ ಮೇಷ್ಟ್ರೆ, ಏನದು? ಬಿಟ್ಕೊಡ್ತಿಲ್ಲ. ಲೇ ನೀನು ಯಾರೋ? ನಾನ್ ಮೇಷ್ಟ್ರೆ ಬೋರಣ್ಣನ ಮಗ ಸಿದ್ಧ. ಹೋ ಅದೆಲ್ಲ ಕಣೋ, ನಿನ್ನ ಪಾತ್ರ ಏನು ಅಂದೆ. ನನ್ನ ಪಾಠ ನಂಗೆ ಗೊತ್ತಿಲ್ಲ, ಹೋಗಲೇ ಮೇಷ್ಟ್ರೆ ಅವ್ನ ಪಾತ್ರನೇ ಗೊತ್ತಿಲ್ಲ, ಅವ್ನು ಪಾಲ್ಟ್ ಕೊಟ್ಟಿದ್ದೀವಿ. ಪಾಠ ಇಲ್ಲ. ಲೇ ಸಗದೇವ ಕಣ್ಲ, ಸಹದೇವ ಮೇಷ್ಟ್ರೆ. ಅಯ್ಯೋ ದರಿದ್ರದವ್ರೆ, ನಿನ್ನ ಪಾತ್ರದ ಹೆಸರೇ ಗೊತ್ತಿಲ್ಲ, ನ್ಯಾಯವಾಗಿ ಪ್ರಾಕ್ಟೀಸ್ಗೂ ಬರಲ್ಲ. ಈಗ ನೋಡ್ರೆ ಆ ದ್ರೌಪದಿ ಪಕ್ಕದಲ್ಲಿ ಕೂತ್ಕೋಬೇಕು ಒದ್ದಾಡ್ಸ ಆಯ್ತೀರ. ಭೀಮಾ ಬಾರ ಕಡೆ ಹೋಗಿ ಕೂತ್ಕೊಳ್ಳಿ ಅವ್ರು. ಮೇಷ್ಟ್ರೆ, ಆ ಯಮ್ಮ ಪ್ರಾಕ್ಟೀಸ್ಗೆ 2 ಕಿತಾಬ್ ಬಂದಾಗ್ಲೂ ಇವನೇ ಕುಂತಿದ್ದ ಮೇಷ್ಟ್ರೆ. ಇವತ್ತು ನಾನು ಕುಂತೀವ್ನಿ ಮೇಷ್ಟ್ರೆ. ಓಲಿ ಬಾರ ಈ ಕಡೆ ಕೂತ್ಕೊಳ್ಳೋ, ಓಲಿ ಕೂತ್ಕೊಳ್ಳೋ. ಕೂತ್ಕೊಳ್ಳೋ ಅಲ್ಲೇ ಓಲಿ. ನನ್ನ ಮಕ್ಕಳ ಹೆಂಗಸರು ಸೀರೆ ಕಂಡ್ರೆ ಜ್ವಲ್ ಸುಡ್ಸ್ಕೊಂಡು ಸಾಯ್ತೀರ. ಇಲ್ಲಿ ಕೂತ್ಕೊಂಡು ಅದೇನು ಕಿಸಿದಿರೋ ಕಿಸಿರಿ ನೋಡ್ತೀನಿ. ಮೇಷ್ಟ್ರೆ ಕೂತ್ಕೊಳ್ಳೋ ಸುಮ್ಮನೆ ಹೇಳ್ಬಿಟ್ಟು ಶುರು ಮಾಡಲ ಮೇಷ್ಟ್ರೆ? ಬಾಂಬೈ ಒಂದು ಕೆಲಸ ಮಾಡು, ನೀನು ಮಾಡ್ತೀನಿ ತಡಿ, ನನ್ನ ಮಗನೇ ನಿನಗೆ. ಮೇಷ್ಟ್ರೆ. ಇದ್ದಳು ಅಲ್ಲಿ ಕೂತ್ಕೊಳ್ಳು, ನೀನು ಕೂತ್ಕೊ ಕೂತ್ಕೊ ಕೂತ್ಕೊ. ಮೇಷ್ಟ್ರೆ ಆ ಅಮ್ಮ ನನ್ನ ಪಕ್ಕ ಬೇಡ ಮೇಷ್ಟ್ರೆ. ಯಾಕೋ? ಇಲ್ಲ ಮೇಷ್ಟ್ರೆ, ಮನೆಗೆ ಹೋದ್ಮೇಲೆ ಜಗಳ ಆಯ್ತದ ಮೇಷ್ಟ್ರೆ. ಯಾಕೋ? ಅಯ್ಯೋ ಆ ಅಮ್ಮ ಬಂದು ಕೂತ್ಕೊಂಡ್ರೆ ನನ್ನ ಹೆಂಡ್ತಿ ನನ್ನ ಮಕ್ಕಳು ಎಲ್ಲ ಕುಂತವ್ರು ನೋಡಿ ಮೇಷ್ಟ್ರೆ. ಅಲ್ಲಿ ಮನೆಗೆ ಹೋದ್ಮೇಲೆ ಜಗಳ ಆಯ್ತದ ಮೇಷ್ಟ್ರೆ. ಓ ಇಲ್ಲಾಂದರೆ ನನ್ನ ಮಗ ನೀನು ಹೂ ಅನ್ನೋನೆ. ಹಾಂ ಆಯಿತು, ಆಯಿತು ಹೋಗಿ ನೋಡಮ್ಮ, ಬಾ ಓಲಿ. ಯಾಕೋ ಇದು ನನ್ನ ಮಗ, ಬಾರ ಓಲಿ ಇಲ್ಲೇ ಕೂತ್ಕೊ ಬಾರ. ನನ್ನ ಮಗನಿಗೆ ಯಾಕೋ ಕೂತ್ಕೊ ಇರಲಿ, ಇವತ್ತು ಮಾಡಿ ನಿನಗೆ ಮಾಡ್ತೀರಿ ಇವತ್ತು. ಕೂತ್ಕೊ ಮೇಷ್ಟ್ರೆ. ಶುರು ಮಾಡಲ ಮೇಷ್ಟ್ರೆ? ಹಾಂ ಶುರು ಮಾಡು. ಆಶೀರ್ವಾದ ಮಾಡಿ ಮೇಷ್ಟ್ರೆ. ಹಾಂ ಆಯ್ತು ಮಾಡು. ಮೇಷ್ಟ್ರೆ ಆ ಅಮ್ಮನ ಇಲ್ಲಿ ಕೂರಿಸಿ ಮೇಷ್ಟ್ರೆ. ಹಾಂ ಆ ಅಮ್ಮನ ಇಲ್ಲಿ ಕೂರಿಸಿ. ಅದಿತಿ ನೋಡು, ಇನ್ನೊಬ್ಬ ಬಾಕಿ ಇದ್ದ ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕೆ, ಎಲ್ಲರೂ ಆದರು. ಹಾಂ ಮಾಡು, ಶುರು ಮಾಡಲ ಮೇಷ್ಟ್ರೆ? ಮಾಡು. ಪಾಪಿಯ ಜೀವನ ಪಾವನವ ಪರಶಿವ ಸಂಬೋಲಿಂಗ. ಹರ ಹರ ಶಂಭೋ ಮಹಾದೇವ, ಹರ ಹರ ಶಂಭೋ ಮಹಾದೇವ. ಯಾವ ಹಾಡು ಹೇಳ್ತಾ ಇದೆಯೋ? ಏನು ಹಾಡು ಹೇಳ್ತಾರೆ ನೀವೇ ಹೇಳ್ಕೊಟ್ಟಿದ್ದಲ್ಲ ಮೇಷ್ಟ್ರೆ? ಏನು ಇವಾಟ? ಅಯ್ಯೋ ಮೇಷ್ಟ್ರೆ, ಹಳೆ ಇನ್ನೊಂದು ನಾಟಕದ ಮೇಷ್ಟ್ರೆ ಮರ್ತೋಗಿ ಹೇಳ್ಬಿಟ್ಟೆ. ಮತ್ತೆ ಹೇಳ್ತೀನಿ ಮೇಷ್ಟ್ರೆ. ಏನು ಹೇಳಬೇಡ, ಮಾತಾಡಿ ಸಾಕು. ಆಯಿತು, ಸ್ಟಾರ್ಟ್ ಮಾಡಲ ಮೇಷ್ಟ್ರೆ? ಹಾಂ ಮಾಡು. ದೇವ, ನಿನ್ನ ದಯೆಯಿಂದ 12 ವರ್ಷ ಅರಣ್ಯವಾಸವನ್ನು ಮುಗಿಸಿ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಈ ರಾಜ್ಯದ ವಿರಾಟರಾಯನ ಪುತ್ರಿಯೊಡನೆ ಅಭಿಮನ್ಯುವಿನ ಕಲ್ಯಾಣವೂ ಮುಗೀತು. ಇನ್ನು ಮುಂದೇನು ಮಾಡೋಣ ಅಂತ್ಯ ದೇವ? ಮಾಡುವುದಿನ್ನೇನು? ನಮ್ಮ ರಾಜ್ಯವನ್ನು ನಮಗೆ ಬಿಟ್ಟುಕೊಡಿ ಎಂದು ಕೇಳುವುದು. ದೇವ, ಅವರು ರಾಜ್ಯವನ್ನು ಕೊಡಲು ಒಪ್ಪದೇ ಹೋದರೆ ಅರ್ಧ ರಾಜ್ಯವನ್ನಾದರೂ ಕೇಳು ದೇವ, ಆದರೆ ಯುದ್ಧ ಮಾತ್ರ ಬೇಡ. ಅರ್ಧ ರಾಜ್ಯವನ್ನು ಕೊಡಲು ಒಪ್ಪದಿದ್ದರೆ? ಅರ್ಧ ರಾಜ್ಯವನ್ನು ಕೊಡಲು ಒಪ್ಪದೇ ಹೋದರೆ 5 ಊರುಗಳನ್ನಾದರೂ ಕೇಳು ದೇವ, ಆದರೆ ಯುದ್ಧ ಮಾತ್ರ ಬೇಡ ದೇವ. 1 ಊರನ್ನು ಕೊಡಲು ಒಪ್ಪದಿದ್ದರೆ? 1 ಊರನ್ನು ಕೊಡಲು ಒಪ್ಪದ 5 ರೂಮ್ ಇರೋ ಒಂದು ಮನೆಯನ್ನಾದರೂ ಕೇಳು ದೇವ, ಆದರೆ ಯುದ್ಧ ಮಾತ್ರ ಬೇಡ ದೇವ. ಯಾವನ ಇದು ಪೌರಾಣಿಕ ನಾಟಕ ಕಣೋ. ಯಾಕೆ 5 ರೂಮ್ ಅಂತೆ? 5 ರೂಮು ಯಾಕೆ? ಬಂದೋಗೋರೆಲ್ಲ ಒಂದು 10 ರೂಮು AC ರೂಮ್ ಮಾಡ್ಕೊಂಬಿಡು ಸಾಕು. ಈ ನಿನ್ನ ದೇಹಗೇನು ಇದು? ಏನು ಮಾತು ಅಂತ ಮಾತಾಡ್ತಿರೋ? ಎಲ್ಲೋ ನಿನ್ನ ಬಿಲ್ಲೆಲ್ಲೋ? ಅರ್ಜುನ ಕೈಲಿದೆ ಮಾಸ್ಟ್ರೆ. ಅವ್ನಿಗೆ ಯಾಕೆ ಕೊಡ್ರಿ ನೀನು? ಗಡಿ ಗಡಿ ಇಲ್ಲಿ ತಾಕ್ಸ್ತಾರೆ ಮಾಸ್ಟ್ರೆ. ನಾನು ಕೊಡೋ ಒಂದು ಮೇಷ್ಟ್ರೆ, ಅರ್ಜುನ್ ಪಾಲ್ಟ್ ನಾನು ಮಾಡಿಲ್ಲ, ಇಲ್ಲ ನನಗೆ ಚುಚ್ತಾ ಇದ್ದ. ಇವನೊಬ್ಬ ಬಂದ ಸುಮ್ಮನೆ. ಮತ್ತೆ ಶುರು ಮಾಡಲ ಮೇಷ್ಟ್ರೆ? ಹಾಂ ಶುರು ಮಾಡು. ದೇವ, ಅಶಾಶ್ವತವಾದ ಇಲ್ಲಿ ಮುಂದೆ ಬಂದು ನಿಂತ್ಕೊಳ್ಳು, ಇಲ್ಲಿ ನಿಂತ್ಕೊಳ್ಳು. ಹಾಂ ಹೇಳು. ಅಶಾಶ್ವತವಾದ ನ್ಯಾಯಕ್ಕಾಗಿ ಗೊತ್ತಾಗ್ತಾ ಇಲ್ಲ ಅದು ಮೇಷ್ಟ್ರೆ. ಏನಲ್ಲ ರಾಜ್ಯ ಲೋಭಕ. ಅಶಾಶ್ವತವಾದ ರಾಜ್ಯ ಲೋಭಕ್ಕಾಗಿ ಶಾಶ್ವತವಾದ ಧರ್ಮ ನಾಶವಾಗುವುದನ್ನು ಈ ಕಣ್ಣಿನಿಂದ ನೋಡಿ ಸುಮ್ಮನಿರುವುದಕ್ಕಾದೀತೆ. ಮುಂದೇನು ಮಾಡೋಣ ಅಂತ ನೀನೇ ಡಿಸೈಡ್ ಮಾಡೋದು ದೇವ. ಗೊತ್ತು ಬಿಡ್ತೀನಿ ನೋಡು.
ಯಾವನು ನಾವಾಗ ಒಂದು ಸಣ್ಣ ಸಣ್ಣ ಡೈಲಾಗ್ ಹೇಳಕ್ ಬರಲ್ಲ. ಡಿಸೈಡ್ ನಿನ್ನ ಇಷ್ಟದಂತೆ ಮಾಡು ಪ್ರಭು ಹೇಳು. ನಿನ್ನ ಇಷ್ಟದಂತೆ ಮಾಡು ಪ್ರಭು. ಅದಕ್ಕೆ ಮೇಷ್ಟ್ರೆ ಈ ಪಾಲ್ಟ್ ನನಗೆ ಕೊಟ್ಬಿಡಿ ಅಂದೆ. ನೀನು ಒದ್ದು ಬಿಡ್ತೀನಿ ನೋಡೀಗ ತಗೊಂಡು ಏನು. ಆಯ್ತು, ನಿಮ್ಮ ಮಾತಿನಂತೆ ಸಂಧಿಯನ್ನೇ ಮಾಡಿಕೊಂಡು ಬರಲು ಒಪ್ಪುವನು. ಇದಕ್ಕೆ ನಿನ್ನ ಅಭಿಮತವೇನು ನಕುಲ? ಪ್ರಭು, ಅಣ್ಣನ ಸಂಧಿಯನ್ನು ಮಾಡಿಕೊಂಡು ಅಪೇಕ್ಷೆ ಪಟ್ಟಿರುವಾಗ ನಾವಾದ್ರೆ ಏನು ಹೇಳಕತ್ತೆ, ಅಣ್ಣನ ಇಷ್ಟದಂತೆ ಸಂಧಿಯನ್ನೇ ಮಾಡಿಕೊಂಡು ಬಾ ದೇವ. ಆಯ್ತಪ್ಪ, ಕೂತ್ಕೋ. ಸಗದೇವ, ನಿನ್ನ ಅಭಿಮತವೇನು? ನಾರಾಯಣ, ಅಣ್ಣ ನಕುಲನು ಅಣ್ಣನ ಮಾತನ್ನು ಅನುಮೋದಿಸಿರುವಾಗ ನಂದೇನೈತೆ, ನಂದು ಅಷ್ಟೇ. ಆಯ್ತು, ಕೂತ್ಕೋ. ಅರ್ಜುನ, ನಿನ್ನ ಅಭಿಮತವೇನು? ಯುದ್ಧ ಯಾರಿಗೆ ಬೇಕು ದೇವ? ಸಂಧಿಯನ್ನೇ ಮಾಡಿಕೊಂಡು ಬಾ. ದ್ರೌಪದಿ, ಇತ್ತವ ಇನ್ನು ಇತ್ತವ ಎತ್ತವ ಇತ್ತವ ಎತ್ತವ ಇತ್ತವ. ಲೇ ನಾನು ಈ ಕಡೆ ಕೂತ್ಕೊಳ್ಳೋ ಸ್ವಲ್ಪ. ಅವಳು ನಿನ್ನ ತಂಗಿ ಕಣ, ರುಕ್ಮಿಣಿ ಅಲ್ಲ. ಇತ್ತವ ಅಂತ ಯಾವನು? ಹಾಂ ಮೇಷ್ಟ್ರೆ, ಇಲ್ಲೇನಾಗದೆ ಅವಳು ತಂಗಿ ಅಲ್ವಾ? ನನ್ನ ತಂಗಿ ಅಲ್ಲ. ಏಯ್ ಕೂತ ಸುಮ್ಮನೆ. ಯಾವನು? ನೋಡಮ್ಮ, ನೀನೊಂದು ಕೆಲಸ ಮಾಡು. ಇನ್ನು ನಮ್ಮ ಮಕ್ಕಳಾಕ ಕಿತ್ತಾಡ್ಕೊಂಡು ಸಾಯ್ತಾರೆ. ನೀನು ಎಲ್ಲಿ ಬಿಡ್ಬಾ, ಇಲ್ವ ನನ್ನ ಪಕ್ಕದಲ್ಲಿ ಕೂತ್ಕೋಬಾ. ಮೇಷ್ಟ್ರೆ, ಎಲ್ಲೂ ಬೇಡ ಬಿಡಿ, ನಾ ಇಲ್ಲೇ ನಿಂತ್ಕೊಂಡು ಮಾತಾಡ್ತೀನಿ. ಆಯ್ತು, ಮಾತಾಡುವಲ್ಲಿ. ದ್ರೌಪದಿ, ನೀನು ಅತ್ತಲಿಂದನೇ ಮಾತನಾಡು. ನಿನ್ನ ಇಷ್ಟವೇನು? ಅತ್ತಲಿಂದಲೇ ಮಾತಾಡು. ಅಂದು ರಾಜ್ಯಸಭೆಯಲ್ಲಿ ಆ ದುರುಳ ಕೌರವರು ನನ್ನ ಸೀರೆಯನ್ನು ಸೆಳೆದು ಅಪಮಾನ ಮಾಡಿದಾಗ ಎದುರಿನಲ್ಲಿ ಕುಳಿತು ಸುಮ್ಮನಿದ್ದವರು ಯುದ್ಧ ಮಾಡುವರೆ. ಅಯ್ಯೋ ವಿಧಿಯೇ, ಅಣ್ಣ, ನಾನು ಅಭಿಮನ್ಯು ಮತ್ತು ಘಟೋತ್ಕಚರೊಡನೆ ರಣಭೂಮಿಯಲ್ಲಿ ಹೋಗಿ ಕುರುಭೈರವಿಯಾಗಿ ನಿಂತು ಯುದ್ಧ ಮಾಡುತ್ತೇನೆ. ಓಹೋ, ಶಾಂತಳಾಗು ತಂಗಿ, ಸಮಾಧಾನ ತಕ್ಕೋ, ಸ್ವಲ್ಪ ತಾಳು. ಮೇಷ್ಟ್ರೆ, ನೋಡಿ ಮೆರವಣಿಗೆ. ಇದೇನ ಈಗ ಮೆರವಣಿಗೆ ಮಾಡ್ಕೊಂಬತ್ತಾ ಇದೆಯಾ? ಕೂಡ ಕೈ ತೆಗಿಯೋರೆ. ನೀವು ಯಾವನು? ತಂಗಿ ಥರ ಕರ್ಕೊಂಬಂದಲ್ಲ ಮೇಷ್ಟ್ರೆ. ಅಯ್ಯೋಯ್ಯಪ್ಪ, ಓ ಏನು ತಂಗಿ ಥರ ಹೆಗಲ ಮೇಲೆ ಕೈ ಹಾಕೊಂಡು ಯಾರು ತಂಗಿನ? ನ್ಯಾಯವಾಗಿರೋರಿಗೆ ಕಾಲ ಅಲ್ಲ ಬಿಡಿ. ಇಲ್ಲ ಬಿಡು, ಆಯ್ತು. ಮೇಷ್ಟ್ರೆ, ತಂಗಿ ಅನ್ಕೊಂಡು ಎಲ್ಲರ ಮೇಲೆ ಕೈ ಹಾಕ್ತಾನೆ ಮೇಷ್ಟ್ರೆ. ದ್ರೌಪದಿ, ಚಿಂತಿಸಬೇಡ, ಸಮಾಧಾನ ತಕ್ಕೋ, ಸ್ವಲ್ಪ ತಾಳು. ಇನ್ನು ಭೀಮಸೇನನಿರುವನು, ಅವನೇನು ಹೇಳುವನೋ ಕೇಳೋಣ. ಭೀಮಸೇನ, ನಿನ್ನ ಅಭಿಮತವೇನು?